ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವಜನರೇ, ಕಾಣಿಸದ ಪಾಪವನ್ನ ಕಾಣುವಂತ ಕ್ರಿಸ್ತನ ರಕ್ತ ಪರಿಹರಿಸುತ್ತದೋ ಎನ್ನುವಂತ ವಿಚಾರವನ್ನು ನೋಡಿಕೊಳ್ಳೋಣ. ಮತ್ತೆ ಹೇಳ್ತೀನಿ, ಕಾಣಿಸದ ಒಂದು ಪಾಪವನ್ನ ಕಾಣುವಂತ ಕ್ರಿಸ್ತನ ರಕ್ತ ಪರಿಹರಿಸುತ್ತದೋ? ಇವತ್ತು ಚೆನ್ನಾಗಿ ಗಮನಿಸಬೇಕು. ನಾವು ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗಿದೆ, ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ಅದನ್ನು ಸುರಿಸಿರುವಂತಹ ರಕ್ತದಿಂದ ನಿಮ್ಮ ಪಾಪಗಳು ಪರಿಹಾರವಾಗುತ್ತೆ, ಯೇಸು ಕ್ರಿಸ್ತನ ರಕ್ತದಿಂದಲೇ ನಾವು ಶುದ್ಧಿಯಾಗಿದ್ದೀವಿ, ಇವೆಲ್ಲವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ಬಿಟ್ಟಿದ್ದೀವಿ. ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಪರಿಹಾರ, ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಪರಿಹಾರ ಎಂಬುದಾಗಿ. ಅಂದ್ರೆ ಇವತ್ತು ಪಾಪ ಎನ್ನುವಂಥದ್ದು ಕಣ್ಣಿಗೆ ಕಾಣುತ್ತ ಅಂತ ನೋಡುವಾಗ ಇದು ಕಣ್ಣಿಗೆ ಕಾಣಲ್ಲ. ಪಾಪ ಎನ್ನುವಂಥದ್ದು ಕಣ್ಣಿಗೆ ಕಾಣದಲ್ಲೇ ಇರುವಂತದ್ದು ಕ್ರಿಯೆ. ಅದು ಒಂದು ಕ್ರಿಯೆ ಬಿಟ್ಟರೆ ಅದು ಕಣ್ಣಿಗೆ ಕಾಣುತ್ತೆ, ಕಾಣಲ್ಲ. ಯೇಸು ಕ್ರಿಸ್ತನು ಸುರಿಸಿರುವಂತಹ ರಕ್ತ ಕಣ್ಣಿಗೆ ಕಾಣಿದೆಯಾ? 1ನೇ ಶತಮಾನದಲ್ಲಿ ಆತನು ಭಯಂಕರವಾದಂತಹ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂಥದ್ದನ್ನ, ರಕ್ತದ ಮಡುವಿನಲ್ಲಿ ಇದ್ದಂಥದ್ದನ್ನ, ಭಯಂಕರವಾಗಿ ರಕ್ತವನ್ನ ಸೋರಿಸುವಂಥದ್ದನ್ನ ಬಹಳಷ್ಟು ಜನ ನೋಡಿದ್ದಾರೆ. ಈ ರೀತಿಯಾಗಿ ಕಣ್ಣಿಗೆ ಕಾಣುವಂಥದ್ದು ಯೇಸು ಕ್ರಿಸ್ತನ ರಕ್ತ. ಕಣ್ಣಿಗೆ ಕಾಣುವಂತ ಯೇಸು ಕ್ರಿಸ್ತನ ರಕ್ತ ಕಣ್ಣಿಗೆ ಕಾಣದೇ ಇರುವಂತಹ ಪಾಪವನ್ನ ಯಾವ ರೀತಿಯಾಗಿ ಶುದ್ಧಿ ಮಾಡುತ್ತೆ? ಆಲೋಚನೆ ಮಾಡಿ, ಯಾವ ರೀತಿಯಾಗಿ ಶುದ್ಧಿ ಮಾಡೋದಕ್ಕೆ ಸಾಧ್ಯ? ಈ ಒಂದು ಪಾಪ ಎನ್ನುವಂಥದ್ದು ಪದಾರ್ಥನ? ಇದು ಪದಾರ್ಥ ಅಲ್ಲ. ಪಾಪ ಎನ್ನುವಂಥದ್ದು ಒಂದು ವಸ್ತು ಅಲ್ಲ. ಇದು ಕಣ್ಣಿಗೆ ಕಾಣದೇ ಇರುವಂತ ಒಂದು ಕ್ರಿಯೆ. ಅಂದ್ರೆ ನಾವು ಪಾಪ ಎಂಬುದಾಗಿ ನಾವು ಯಾವಾಗ ನಿರ್ಣಯಿಸ್ತೀವಿ ಅಂದ್ರೆ, ನಮ್ಮ ಕ್ರಿಯೆಗಳು ದೇವರ ಮಾತಿಗೆ ವ್ಯತಿರೇಕವಾಗಿ ಇದ್ರೆ, ನಾವು ದೇವರ ಒಂದು ಮಾತಿಗೆ ವಿರುದ್ಧವಾಗಿ ಏನೋ ಒಂದು ಮಾಡ್ತೀವಿ ಅಂತ ಕಡೆ ಕ್ರಿಯೆ, ಅದು ಪಾಪ. ಅದು ಪಾಪ ಆಗಿ ಹೋಗುತ್ತೆ. ಆದ್ರಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಕಣ್ಣಿಗೆ ಕಾಣುತ್ತಾ? ಕಣ್ಣಿಗೆ ಕಾಣದಲ್ಲೇ ಇರುವಂತದ್ದು. ಈಗ ಈ ಒಂದು ಪಾಪ ಎನ್ನುವಂಥದ್ದು ಮೊದಲು ಎಲ್ಲಿ ಬರುತ್ತೆ? ಆಲೋಚನೆಯಲ್ಲಿ ಬರುತ್ತೆ. ಅಂದ್ರೆ ಮನುಷ್ಯನ ಆಲೋಚನೆಯಲ್ಲಿ ಪಾಪ ಬರುತ್ತಾ? ಬರುತ್ತೆ. ಆದಿಕಾಂಡ ಗ್ರಂಥ 6ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ದೇವರು ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯನು ತನ್ನ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಬರೀ ಯಾವಾಗಲೂ ಕೆಟ್ಟದ್ದಾಗಿರುವುದನ್ನು ಎಂಬುದಾಗಿ. ಅಂದ್ರೆ ಕೆಟ್ಟದ್ದು ಎನ್ನುವಂಥದ್ದು ಮನಸ್ಸಿನಲ್ಲಿ ಹುಟ್ಟುತ್ತಾ? ಮನಸ್ಸಿನಲ್ಲಿ ಇರುವಂತ ಒಂದು ಆಲೋಚನೆ, ಒಂದು ಕ್ರಿಯೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಮನಸ್ಸಿನಲ್ಲಿರುವಂತಹ ಪಾಪವನ್ನ, ಆಲೋಚನೆಯಲ್ಲಿ ಇರುವಂತಹ ಪಾಪವನ್ನ, ಕಣ್ಣಿಗೆ ಕಾಣದೇ ಇರುವಂತಹ ಪಾಪವನ್ನ ಯಾವ ರೀತಿಯಾಗಿ ಕಣ್ಣಿಗೆ ಕಾಣುವಂತ ಯೇಸು ಕ್ರಿಸ್ತನ ರಕ್ತ ಪರಿಶುದ್ಧಪಡಿಸುತ್ತೆ? ಯಾವ ರೀತಿಯಾಗಿ ಶುದ್ಧಿ ಮಾಡುತ್ತೆ? ಒಂದ್ಸರಿ ನಾವು ಇದನ್ನ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಯಾವತ್ತೂ ಕೂಡ ನಾವು ಈ ರೀತಿಯಾದಂತ ಕಾರ್ಯವನ್ನ ಆಲೋಚನೆ ಮಾಡಿಲ್ಲ. ಇವತ್ತು ಎಷ್ಟೋ ಜನ ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ರಕ್ತ ನಿಮ್ಮ ಪಾಪವನ್ನು ಪರಿಹಾರ ಮಾಡಿದೆ ಎಂಬುದಾಗಿ ಹೇಳ್ತೀರಾ? ಅದು ಯಾವುದೋ 2000 ವರ್ಷಗಳ ಕೆಳಗೆ, 2000 ವರ್ಷಗಳ ಕೆಳಗೆ ಸುರಿಸಿದಂತ ಯೇಸು ಕ್ರಿಸ್ತನ ರಕ್ತ ಇವತ್ತು ನೀವು ಮಾಡುವಂತ ಪಾಪವನ್ನು ಪರಿಹರಿಸುತ್ತಾ? ಯಾವ ರೀತಿಗೆ ಪರಿಹರಿಸುತ್ತೆ? ಒಂದ್ ವೇಳೆ ಆ ಯೇಸು ಕ್ರಿಸ್ತನ ರಕ್ತ ಇವತ್ತು ಇದೆಯಾ? ಇಲ್ಲ ಒಂದ್ ವೇಳೆ ಆ ಯೇಸು ಕ್ರಿಸ್ತನ ರಕ್ತವನ್ನು ತೆಗೆದುಕೊಂಡು ನಮ್ಮ ತಲೆ ಮೇಲೆ ಸುರ್ಕೋಬೇಕಾ? ಆ ರೀತಿಗೆ ಸುರ್ಕೊಳ್ಳೋದಕ್ಕೆ ಒಂದ್ ವೇಳೆ ಸಿಗುತ್ತಾ? ಏನು ಈ ಒಂದು ಕಥೆಗಳು ಎಂಬುದಾಗಿ ಕೆಲವೊಬ್ರು ತಿಳಿಯದೇ ಇರುವಂತಹ ಅಮಾಯಕರು ಮಾತನಾಡುವಂತ ಮಾತು. ಇದನ್ನ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಯಾವುದೋ ಒಂದು ಗಾಯ ಆಗಿದೆ ಅಂತ ಹೇಳಿ, ಆ ಗಾಯವನ್ನ ಶುದ್ಧ ಮಾಡಬೇಕು ಅಂದ್ರೆ, ಆ ಗಾಯವನ್ನ ವಾಸಿ ಮಾಡಬೇಕು ಅಂದ್ರೆ ಕಣ್ಣಿಗೆ ಕಾಣುವಂತ ಔಷಧಿಗಳು ಬೇಕು. ಈ ಕಣ್ಣಿಗೆ ಕಾಣುವಂತ ಗಾಯವನ್ನು ವಾಸಿ ಮಾಡಬೇಕು ಅಂದ್ರೆ ಕಣ್ಣಿಗೆ ಕಾಣುವಂತ ಔಷಧಿಗಳು ಬೇಕು. ಇದನ್ನ ಸ್ಪಷ್ಟವಾಗಿ ಗಮನಿಸಿ. ಔಷಧಿಗಳಿಂದಲೇ ಆಗುತ್ತಾ? ಆಗಲ್ಲ. ಈಗ ಕಣ್ಣಿಗೆ ಕಾಣುವಂತ ಗಾಯವನ್ನ ವಾಸಿ ಮಾಡುವುದಕ್ಕೆ ಕಣ್ಣಿಗೆ ಕಾಣುವಂತ ಔಷಧಿ ಬೇಕು ಅಂದ್ರೆ ಕಣ್ಣಿಗೆ ಕಾಣ್ತಾನೆ ಇರುವಂತ ಈ ಒಂದು ಪಾಪವನ್ನ ಕಣ್ಣಿಗೆ ಕಾಣುವಂತ ಯೇಸು ಕ್ರಿಸ್ತನ ರಕ್ತ ಯಾವ ರೀತಿಗೆ ಪರಿಶುದ್ಧಪಡಿಸುತ್ತೆ? ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂದ್ರೆ ಈ ಪಾಪ ಎನ್ನುವಂಥದ್ದು ಕೈಗೆ ಸಿಕ್ಕಲ್ಲ, ಇದು ಕಿವಿಗೆ ಕೇಳಲ್ಲ, ಕಣ್ಣಿಗೆ ಕಾಣದಲ್ಲೇ ಇರುವಂತ ಒಂದು ಕಾರ್ಯ. ಇಂಥದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡುತ್ತೆ? ಯಾವ ರೀತಿಯಾಗಿ ಪರಿಹರಿಸುತ್ತೆ? ಇವತ್ತು ಕೆಲವೊಬ್ರು ಹೇತುವಾದಿಗಳು, ಕ್ರಿಸ್ತ ವಿರೋಧಿಗಳನ್ನ ಬಾಯಿಗೆ ಬಂದಂತ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಸ್ಪಷ್ಟವಾಗಿ ನಾವೊಂದು ವಿಚಾರವನ್ನ ತಿಳಿದುಕೊಳ್ಬೇಕು. ಅದೇನು ಅಂದ್ರೆ, ಈ ಕ್ರೈಸ್ತವ್ಯ ಎನ್ನುವಂಥದ್ದು ನಂಬಿಕೆ ಮೇಲೆ ಆಧಾರಗೊಂಡಿದೆ. ಈ ಕ್ರೈಸ್ತತ್ವ ಎನ್ನುವಂಥದ್ದು ನಂಬಿಕೆ ಮೇಲೆ ಆಧಾರಗೊಂಡಿರುವಂಥದ್ದು. ಯಾವ ರೀತಿಯಾದಂತಹ ನಂಬಿಕೆಗಳು? ಯಾವುದರ ಮೇಲೆ ನಂಬಿಕೆಗಳು? ದೇವರು ಕಣ್ಣಿಗೆ ಕಾಣ್ತಾನ? ಕಾಣಲ್ಲ. ಆದ್ರೂ ದೇವರಿದ್ದಾನೆ ಅಂತ ನಂಬ್ತಿದೀವಿ. ದೆವ್ವ ಕಣ್ಣಿಗೆ ಕಾಣುತ್ತಾ? ಕಾಣಲ್ಲ. ದೆವ್ವ ಇದೆ ಅಂತ ನಂಬ್ತಿದೀವ? ನಂಬ್ತಿದೀವಿ. ನರಕ ಕಣ್ಣಿಗೆ ಕಾಣಲ್ಲ,
ನರಕ ಇದೆ ಅಂತ ನಂಬ್ತಿದ್ದೀವಿ. ಸ್ವರ್ಗ ಎನ್ನುವಂಥದ್ದು ಕಣ್ಣಿಗೆ ಕಾಣಲ್ಲ, ಅದು ಕೂಡ ಇದೆ ಅಂತ ನಂಬ್ತಿದ್ದೀವಿ. ಅಂದ್ರೆ ಇವತ್ತು ಒಂದ್ ವೇಳೆ ಏತವಾದಿಗಳಾಗಿರ್ಬೋದು, ನಾಸ್ತಿಕರಾಗಿರ್ಬೋದು, ದೇವರು ಇಲ್ಲ ಎನ್ನುವಂತ ರೀತಿಯಲ್ಲಿ ವರ್ತಿಸುವಂತವರಾಗಿರ್ಬೋದು, ಯಾವನ್ನೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಮೂಲ ಕಾರಣನು ದೇವರೇ. ಆ ದೇವರನ್ನ ನಂಬದಲೇ ಇದ್ದಾಗ ದೆವ್ವವನ್ನು ನಂಬಲ್ಲ, ಸ್ವರ್ಗ ನರಕಗಳನ್ನು ಕೂಡ ನಂಬಲ್ಲ. ಆಗಿರುವಂತ ಕಾರಣ ಇವತ್ತು ಇವೆಲ್ಲವನ್ನ ನಂಬ್ತಾ ಇದ್ದೀವಿ ಅಂದ್ರೆ ಕ್ರೈಸ್ತರೇ. ಈ ಕ್ರೈಸ್ತರು ಯಾವ ರೀತಿಯಾಗಿ ನಂಬ್ತಾ ಇದ್ದಾರೆ? ನಂಬಿಕೆಯ ಮೂಲಕವಾಗಿ ಇದನ್ನೆಲ್ಲವನ್ನು ನಂಬ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಈಗ ಈ ನಂಬಿಕೆಯಿಂದ ಆಧಾರಗೊಂಡಿರುವಂತ ನಾವು ಇಂಥ ಒಂದು ಪ್ರಶ್ನೆಗಳನ್ನ ನಾವು ಕೇಳಿದಾಗ, ಯಾವ ರೀತಿಗೆ ಯೇಸು ಕ್ರಿಸ್ತನ ರಕ್ತ ಪರಿಹಾರ ಮಾಡುತ್ತೆ ಎಂಬುದನ್ನು ಕೇಳಿದಾಗ ಬೈಬಲ್ ಸಂಬಂಧವಾದಂತ ವಿಜ್ಞಾನದ ಉತ್ತರವನ್ನು ನಾವು ಕೊಡ್ಬೇಕು ಅವ್ರಿಗೆ. ಅಂದ್ರೆ ವಿಜ್ಞಾನದ ಉತ್ತರವನ್ನ ಕೊಟ್ಟಾಗ, ಯಾಕೆಂದ್ರೆ ಅವರು ನಮ್ಮ ಒಂದು ಬೋಧನೆಗಳನ್ನ ಇಲ್ಲ ಕ್ರಿಸ್ತನ ಮಾತುಗಳನ್ನ ಮತಬೋಧನೆ ಎಂಬುದಾಗಿ ಅವರು ನಿರ್ಧರಿಸಿ ಬಿಟ್ಟುಬಿಡ್ತಾರೆ ಸೈನಿಗೆ. ಆದ್ರಿಂದ ಇವತ್ತು ವಿಜ್ಞಾನವನ್ನ ಪ್ರಪಂಚವೆಲ್ಲ ನಂಬುತ್ತಾ? ಯಥೇಚ್ಛವಾಗಿ ನಂಬುತ್ತೆ. ವಿಜ್ಞಾನವೇ ಮೊದಲ ಒಂದು ಆದ್ಯತೆ. ವಿಜ್ಞಾನ ಏನ್ ಹೇಳಿದ್ರು ಮಾಡ್ತಾರೆ. ವಿಜ್ಞಾನ ಒಂದು ಸಮಯದಲ್ಲಿ 9 ಗ್ರಹಗಳ ಐತಿ ಅಂತ ಕೂಡ ನಂಬಿದ್ದಾರೆ, ಇನ್ನೊಂದು ಸಮಯದಲ್ಲಿ ಇಲ್ಲ 8 ಗ್ರಹಗಳೈತಿ ಅಂತ ಅದನ್ನು ಕೂಡ ನಂಬಿದ್ದಾರೆ. ಅಂದ್ರೆ ವಿಜ್ಞಾನ ಏನ್ ಹೇಳಿದ್ರು ನಂಬ್ತಾರ, ಏನ್ ಹೇಳಿದ್ರು ನಂಬ್ತಾರ. ಅವ್ರು ಸತ್ಯ ಹೇಳಿದ್ರು ನಂಬ್ತಾರೆ, ಸುಳ್ಳನ್ನ ಹೇಳಿದ್ರು ನಂಬ್ತಾರೆ. ಅಂದ್ರೆ ವಿಜ್ಞಾನಕ್ಕೆ ಬೆಲೆ ಕೊಡ್ತಾರ, ಬೆಲೆ ಕೊಟ್ಬಿಡ್ತಾರೆ. ಆದ್ರೆ ದೇವ್ರಿಗೆ ಬೆಲೆ ಕೊಡ್ತಾರ? ಕೊಡಲ್ಲ. ತಾನು ನಿರ್ಮಾಣ ಮಾಡಿರುವಂತ ಮನುಷ್ಯರನ್ನ ಭೂಮಿ ಮೇಲೆ ನಿರ್ಮಿಸಿರುವಂತ ಸೃಷ್ಟಿಯನ್ನ ನಿರ್ಮಿಸಿರುವಂತ ದೇವರನ್ನ ನಂಬಲ್ಲ. ದೇವರು ಮಾಡಿರುವಂತ ಈ ಸೃಷ್ಟಿಯನ್ನ ನೋಡಿ ಮನುಷ್ಯನ ಒಂದ್ ವೇಳೆ ಅದ್ರಲ್ಲಿ ಯಾರೋ ನಾವು ಜ್ಞಾನಿಗಳು ಅನ್ನಿಸ್ಕೊಂಡಂತ ರೀತಿಯಲ್ಲಿ ವರ್ತಿಸಿ ಏನೋ ಒಂದು ಮಾತುಗಳನ್ನ ಆ ಸೃಷ್ಟಿಯನ್ನ ನೋಡಿ ತಿಳಿಸಿದ್ರೆ ಅವರ ಮಾತನ್ನ ನಂಬ್ತಾರೆ. ಈ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನ ಮಾತನ್ನು ನಂಬಲ್ಲ. ಸ್ಪಷ್ಟವಾಗಿ ಇದನ್ನ ಗಮನಿಸಬೇಕು. ಇಲ್ಲಿ ದೇವರು ಏನಕ್ಕೋಸ್ಕರ ಆತನು ಈ ಒಂದು ರಕ್ತವನ್ನೇ ಆತನು ಆರಿಸಿಕೊಂಡಿದ್ದಾನೆ ಅಂದ್ರೆ, ಹಳೆ ಉಡಂಬಡಿಕೆ ಕಾರ್ಯಗಳಲ್ಲಿ ಗಮನಿಸಿ, ಒಬ್ಬ ಮನುಷ್ಯನ ಪಾಪ ಪರಿಹಾರಕ್ಕೋಸ್ಕರ ಪ್ರಾಣಿಗಳ ರಕ್ತವನ್ನು ಸುರಿಬೇಕಾಗಿತ್ತು. ಅಂದ್ರೆ ಪ್ರಾಣಿಗಳನ್ನ ಕಡಿದು ಆ ರಕ್ತವನ್ನು ಯಜ್ಞ ವೇದಿಕೆ ಚೆಲ್ಲಿದ್ರೆ ಪಾಪ ಪರಿಹಾರ ಆಗ್ತಾ ಇತ್ತು ಎನ್ನುವಂತ ಕಾರ್ಯವನ್ನ ಗೊತ್ತಿತ್ತು. ಇಲ್ಲೂ ಕೂಡ ಏನಾಗಿದೆ, ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಪರಿಹಾರ ಆಗುತ್ತೆ ಎನ್ನುವಂತ ಕಾರ್ಯವು ಸ್ಪಷ್ಟವಾಗಿ ನಮ್ಗೆ ಸತ್ಯವೇದಗಳಲ್ಲಿ ಕಾಣುತ್ತೆ. ಆಗಿರುವಂತ ಕಾರಣ ಯಾವ ರೀತಿಯಾಗಿ ಈ ಒಂದು ರಕ್ತದಿಂದ ಪಾಪ ಪರಿಹಾರವಾಗುತ್ತೆ? ಒಂದ್ ವೇಳೆ ಆ ರಕ್ತ ಪಾಪ ಎನ್ನುವಂಥದ್ದು ರಕ್ತದಿಂದಲೇ ಪರಿಹಾರವಾಗುವಂತದ್ದಾದ್ರೆ ಯಾಕೆ ಆತನು ಈ ರಕ್ತವನ್ನೇ ಆತನು ಆರಿಸಿಕೊಂಡಿದ್ದಾನೆ? ಯಾಕೆ ಆತನು ನೀರನ್ನು ಆರಿಸಿಕೊಂಡಿಲ್ಲ? ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು. ಯಾಕೆ ಆತನು ರಕ್ತವನ್ನ ಆರಿಸಿಕೊಂಡಿದ್ದಾನೆ? ಯಾಕೆ ಆತನು ರಕ್ತದ ಮೂಲಕವಾಗಿ ಮನುಷ್ಯನ ಪಾಪವನ್ನು ನಿವಾರಣೆ ಮಾಡಬೇಕು ಎಂಬುದಾಗಿ ಆತನು ಹೊಂದಿಕೊಂಡಿದ್ದಾನೆ. ಚೆನ್ನಾಗಿ ಈ ಒಂದು ವಿಚಾರವನ್ನ ಗಮನಿಸಬೇಕು. ಮನುಷ್ಯನ ಮೆದುಳಿನಲ್ಲಿ ಅಡಗಿರುವಂತಹ ಒಂದು ಪಾಪಗಳನ್ನ ಪರಿಹಾರ ಮಾಡುವುದಕ್ಕೋಸ್ಕರ ಒಬ್ಬ ಮನುಷ್ಯನ ರಕ್ತ ಬೇಕಾ? ಮನುಷ್ಯನ ಆಲೋಚನೆಗಳಲ್ಲಿ, ಮನುಷ್ಯನ ಮೆದುಳಿನಲ್ಲಿ, ಮನುಷ್ಯನ ಮನಸ್ಸಿನಲ್ಲಿ ಅಡಗಿರುವಂತಹ ಆ ಒಂದು ಪಾಪವನ್ನು ನಿವಾರಣೆ ಮಾಡುವುದಕ್ಕೆ ಇನ್ನೊಬ್ಬ ಪರಿಶುದ್ಧ ನಮ್ಮದು ರಕ್ತವು ಬೇಕಾ? ಒಂದು ಸಾರಿ ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 1ನೇ ವಚನವನ್ನ ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 1ನೇ ವಚನ. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಇಲ್ಲೇನಿದೆ ನೋಡಿ, ನಂಬಿಕೆ ಅಂದ್ರೆ ಏನು ಅಂತ. ಕ್ರೈಸ್ತತ್ವ ಎನ್ನುವಂಥದ್ದು ನಂಬಿಕೆ ಮೇಲೆ ಆಧಾರವಾಗಿದೆ, ನಂಬಿಕೆಯಿಂದಲೇ ಕೂಡಿದೆ. ನಂಬಿಕೆ ಕ್ರೈಸ್ತರಿಗೆ ಆಧಾರ ಇರುವುದಾಗಿ ನಾವು ಅಂದ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ, ಈ ಒಂದು ನಂಬಿಕೆ ಅಂದ್ರೆ ಏನು? ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು. ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದ ಇರುವಂತದ್ದನ್ನ. ಇವತ್ತು ನಾವು ಯಾವುದೋ ಒಂದು ನಿರೀಕ್ಷಣೆ ಮಾಡ್ತಾ ಇದ್ವಿ. ಯಾವುದೋ ಒಂದು ಬಸ್ ಬರುತ್ತೆ, ಕೆಲವೊಂದು ಸಮಯಗಳಲ್ಲಿ ಬಸ್ಸಿಗೆ ಕಾಯ್ತಾ ಇರ್ತೀವಿ. ಬಸ್ ಬರುತ್ತೆ ಎಂಬುದಾಗಿ ನಾವು ನಿರೀಕ್ಷಿಸಿ ಕಾಯ್ತಾ ಇರ್ತೀವಲ್ಲ, ನಂಬಿಕೆಯಿಂದ ಕಾಯ್ತಾ ಇರ್ತೀವಲ್ಲ, ನಿರೀಕ್ಷಿಸ್ತಿರ್ತೇವಲ್ಲ, ಅದು ನಂಬಿಕೆಯಂತೆ. ನೀನು ಬಸ್ ಬರುತ್ತೆ ಅಂದ್ರೆ ನೀನು ಈ ವಿಚಾರ ನಂಬಿಕೊಂಡು ಕೂತಿದ್ಯಾ, ಈ ವಿಚಾರಕ್ಕೆ ನೀನು ಕಾಯ್ತಾ ಇದೆಯಾ, ಆದ್ರೆ ಅದು ಆತನ ನಂಬಿಕೆ ಅಂತ.
ನಂಬಿಕೆಯ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದಾಗಿದೆ. ಕಣ್ಣಿಗೆ ಕಾಣದಿರುವಂತಹ ಕಾರ್ಯಗಳನ್ನು ನಿಜ ಅಂತೇಳಿ ತಿಳಿದುಕೊಳ್ಳುವಂಥದ್ದು ನಂಬಿಕೆ. ಇವತ್ತು ಈ ನಮಗೆ ಪರಲೋಕವನ್ನ ದೇವರು ಕೊಡ್ತಾನೆ, ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೀವಿ. ನಾವು ಒಂದು ವೇಳೆ ಅಪರಾಧವನ್ನು ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ, ನರಕವನ್ನ ಕೊಡ್ತಾನೆ ಎಂಬುದಾಗಿ ನಾವೇನ್ ನಿರೀಕ್ಷಿಸ್ತಿದ್ವಲ್ಲ, ಪಾಪವನ್ನು ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ, ನೀತಿಯಿಂದ ಬದುಕಿದ್ರೆ ನಮಗೆ ಪರಲೋಕವನ್ನ ಕೊಡ್ತಾನೆ ಎಂಬುದಾಗಿ ನಾವೇನ್ ನಿರೀಕ್ಷಿಸ್ತಾ ಇದ್ದೀವೋ, ಇವುಗಳ ವಿಷಯವಾಗಿ ನಾವು ಭರವಸೆದಿಂದ ಇದ್ದರೆ, ಯಾವುದೇ ವಿಚಾರದಲ್ಲೂ ಕೂಡ ಡೌಟ್ ಪಡದಂತ ರೀತಿಯಲ್ಲಿ ಇದ್ರೆ ಅದು ನಂಬಿಕೆನಂತೆ. ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು, ಕಣ್ಣಿಗೆ ಕಾಣದೇ ಇರುವಂತಹ ಸ್ವರ್ಗ ನರಕಗಳನ್ನ, ದೇವರು ದೆವ್ವಗಳನ್ನ ನಿಜ ಅಂತೇಳಿ ತಿಳಿದುಕೊಳ್ಳುವಂಥದ್ದು ನಂಬಿಕೆ. ಅಂದ್ರೆ ಈ ಒಂದು ನಂಬಿಕೆ ಇದೆ ಕ್ರೈಸ್ತರಿಗೆ, ನಂಬಿಕೆ ಇದೆ. ಈ ಒಂದು ನಂಬಿಕೆಯಿಂದಲೇ ಯೇಸು ಕ್ರಿಸ್ತನ ಪಾಪ ಪರಿಹಾರವನ್ನ ಮಾಡ್ತಾ ಇದೀವ, ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗ್ತಾ ಇದೀವಿ ಅಂತಲೂ ಕೂಡ ನಂಬ್ತಾ ಇದೀವ. ಆಲೋಚನೆ ಮಾಡಿ, ಯೇಸು ಕ್ರಿಸ್ತನ ರಕ್ತ ಸುರಿದಿರುವಂತದನ್ನು ಒಂದನೇ ಶತಮಾನದಲ್ಲಿ ನಾವು ನೋಡಿಲ್ಲ. ಇವತ್ತಾದ್ರೆ ಯೇಸು ಕ್ರಿಸ್ತನ ರಕ್ತದಿಂದಲೇ ನಮ್ಮ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿ ನಂಬ್ತಾ ಇದೀವಿ. ಅಂದ್ರೆ ಕಣ್ಣಿಗೆ ಕಾಣದಲ್ಲೇ ಇರುವಂತಹ ಕಾರ್ಯಗಳನ್ನ ನಂಬುವಂಥದ್ದೇ ನಂಬಿಕೆ ಎಂಬುದಾಗಿ ಹೇಳುತ್ತೆ. ಈಗ ಈ ಒಂದು ಅಡಂಬಡಿಕೆಯ ಕಾಲಗಳಲ್ಲಿ ದೇವರು ಯಜ್ಞಗಳನ್ನ ನೇಮಕ ಮಾಡಿ ಆ ಯಜ್ಞ ಸಮರ್ಪಣೆಗಳಲ್ಲಿ ರಕ್ತವನ್ನು ಸುರಿದಾಗ ಆ ಮನುಷ್ಯನ ಪಾಪ ಪರಿಹಾರ ಆಗುತ್ತೆ ಎಂಬುದಾಗಿ ಎಷ್ಟೋ ನಿಯಮಗಳನ್ನ ವಿಧಿಸಿದ್ದಾನೆ. ಇದು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಅಲ್ಲಿ ಪ್ರಾಣಿಗಳ ಒಂದು ರಕ್ತವನ್ನ ಯಜ್ಞವೇದಿಗೆ ಚೆಲ್ಲಿದ್ರೆ ಆ ಮನುಷ್ಯನ ಪಾಪ ಪರಿಹಾರ ಆಗ್ತಾ ಇತ್ತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಚೆಲ್ಲಿರುವಂತ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗ್ತಾ ಇದೆ. ಅಂದ್ರೆ ಯೇಸು ಕ್ರಿಸ್ತನ ರಕ್ತ ನಮ್ಮ ಒಂದು ಪಾಪಕ್ಕೆ ಮದ್ದು ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ಅದನ್ನ ತಿಳಿಸುತ್ತೆ. ಯಾಕೆ ದೇವರು ರಕ್ತವನ್ನೇ ಆತನು ಆರಿಸಿಕೊಂಡಿದ್ದಾನೆ? ಒಬ್ಬ ಮನುಷ್ಯನು ಆತನ ಪಾಪದಿಂದ ಆತನು ಪಾರಾಗುವುದಕ್ಕೆ, ಒಬ್ಬ ಮನುಷ್ಯನು ಪಾಪ ಅಂದ್ರೆ ಇಲ್ಲಿ ಚೆನ್ನಾಗಿ ಗಮನಿಸಿ, ಪಾಪದಿಂದ ಏನಕ್ಕೋಸ್ಕರ ಪಾರಾಗಬೇಕು, ಪಾಪದಿಂದ ಬಿಡುಗಡೆ ಏನಕ್ಕೋಸ್ಕರ ಆಗ್ಬೇಕು, ಪಾಪದಿಂದ ಬಿಡುಗಡೆ ಆಗದಲ್ಲೇ ಇದ್ರೆ ಏನಾಗುತ್ತೆ, ಪಾಪದಲ್ಲಿಯೇ ಉಳ್ಕೊಂಡ್ರೆ ಏನಾಗುತ್ತೆ? ಒಬ್ಬ ಮನುಷ್ಯನು ಪಾಪ ಮಾಡುವಂಥದ್ದು ಸಹಜ. ಆತನ ಪಾಪದಲ್ಲೇ ಇದ್ರೆ ಏನಾಗುತ್ತೆ? ಆ ಪಾಪಕ್ಕೆ ತಕ್ಕಂತೆ ದೇವರಿಂದ ಶಾಪ ಬರುತ್ತೆ. ಆ ಶಾಪಕ್ಕೆ ತಕ್ಕಂತೆ ರೋಗ ಬರ್ಬೋದು, ಕೇಡುಗಳು ಬರ್ಬೋದು, ಭಯಂಕರ ವ್ಯಾಧಿಗಳು ಬರ್ಬೋದು, ಯಾವುದೇ ಒಂದು ಅಪಾಯ ನಡಿಬಹುದು. ಅದರಿಂದ ಆ ಶಾಪಕ್ಕೆ ತಕ್ಕಂತೆ ಆ ಕೇಡುಗಳು ಬಂದು ಆತನು ಸತ್ರೆ ನರಕಕ್ಕೆ ಹೋಗ್ತಾನೆ. ಚೆನ್ನಾಗಿ ಗಮನಿಸಿ, ನರಕಕ್ಕೆ ಹೋದ್ರೆ ನಿತ್ಯ ನಾಶನ, ಅದರಿಂದ ಮತ್ತೆ ಕಾಪಾಡುವಂತದ್ದಿಲ್ಲ. ಒಂದು ವೇಳೆ ಆ ಪಾಪದಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ರಕ್ತವನ್ನು ಸುರಿಸಬೇಕು. ಯಾಕೆ ರಕ್ತವನ್ನು ಸುರಿಬೇಕು ಎಂಬುದಾಗಿ ನೋಡುವಂತದ್ದಾದ್ರೆ, ಮನುಷ್ಯ ನಮ್ಮನ್ನ ಬದುಕಿಸುವಂತದ್ದು ರಕ್ತವೇ. ಒಬ್ಬ ಮನುಷ್ಯನು ಬದುಕಬೇಕು ಅಂದ್ರೆ ರಕ್ತವೇ ಕಾರಣ. ಅಂದ್ರೆ ರಕ್ತ ಇದ್ರೆ ಮನುಷ್ಯನು ಬದುಕಲ್ಲ. ಇರುವಂತ ರಕ್ತದಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಲಡ್ ಕಡಿಮೆ ಆದ ಮೇಲೆ ಮನುಷ್ಯನು ಅಸ್ವಸ್ಥನಾಗಿ ಹೋಗ್ತಾನೆ, ಆತನ ಹುಷಾರ್ ತಪ್ಪಿ ಹೋಗ್ತಾನೆ. ಅಂದ್ರೆ ಆತನು ಶರೀರದ ರೀತಿಯಲ್ಲಿ ಬದುಕೋದಕ್ಕಾಗಲ್ಲ. ಅಂದ್ರೆ ರಕ್ತ ಎನ್ನುವಂಥದ್ದು ಪ್ರಾಮುಖ್ಯವಾಗಿ ಮನುಷ್ಯನಿಗೆ ಬೇಕೇ ಬೇಕು. ಚೆನ್ನಾಗಿ ಗಮನಿಸಿ, ಒಬ್ಬ ಮನುಷ್ಯನನ್ನ ಬದುಕುವಂತೆ ಮಾಡ್ತಿರುವಂತದ್ದು ರಕ್ತವೇ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ತಿಳಿಸುತ್ತೆ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 23ನೇ ವಚನದಲ್ಲಿ ಏನಿದೆಯೋ, ಆದರೆ ರಕ್ತವು ಜೀವಾಧಾರವಾಗಿರುವುದರಿಂದ ಮಾಂಸದೊಡನೆ ರಕ್ತವನ್ನು ಭುಜಿಸಲೇ ಕೂಡದೆಂಬ ಜ್ಞಾಪಕದಲ್ಲಿಡಿರಿ. ಪಶು ಮಾಂಸದೊಡನೆ ಅದರ ಜೀವಾಧಾರವಾದದ್ದನ್ನು ತಿನ್ನಬಾರದು. ಅಂದ್ರೆ ರಕ್ತ ಎನ್ನುವಂಥದ್ದು ಜೀವಾಧಾರವ. 23ನೇ ವಚನ ಮೊದಲನೇ ಲೈನಲ್ಲಿ ಅದೇ ನೋಡಿ, ಆದರೆ ರಕ್ತವು ಜೀವಾಧಾರವಾದದರಿಂದ ಜೀವಕ್ಕೆ ಆಧಾರ. ಇವತ್ತು ನಾವು ಪ್ರಾಣ, ಆತ್ಮ, ಶರೀರ ಎಂಬುದಾಗಿ ಹೇಳಿದ್ವಿ. ಆತ್ಮ ಅಂದ್ರೆ ಗೊತ್ತು, ಶರೀರ ಅಂದ್ರೆ ಗೊತ್ತು. ಪ್ರಾಣ ಅಂದ್ರೆ ಏನು? ರಕ್ತವೇ. ಅಂದ್ರೆ ಈ ರಕ್ತ ಜೀವನ, ಜೀವ ಅಂತ ಕರಿಬಹುದು, ಇಲ್ಲ ಪ್ರಾಣ ಅಂತ ಕರಿಬಹುದು, ಏನ್ ಬೇಕಾದ್ರೂ ಕರಿಬಹುದು. ಅಂದ್ರೆ ಇವುಗಳಿಂದಲೇ ರಕ್ತ ಒಂದ್ ವೇಳೆ ಜೀವ ಎಂಬುದಾಗಿ ಹೇಳುತ್ತೆ. ರಕ್ತ ಒಂದ್ ವೇಳೆ ಇಲ್ಲ ಅಂತಂದ್ರೆ ಬದುಕೋದಕ್ಕಾಗಲ್ಲ, ಮನುಷ್ಯನು ಬದುಕೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಬ್ಬ ಮನುಷ್ಯನು ಬದುಕಬೇಕಂದ್ರೆ ರಕ್ತ ಇರ್ಬೇಕಾ? ರಕ್ತವು ಇರಲೇಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು.
ಆ ಒಂದು ರಕ್ತವನ್ನು ಇನ್ನೊಂದು ಒಂದು ಪ್ರಾಣವನ್ನು ಉಳಿಸೋದಕ್ಕೋಸ್ಕರ ನನ್ನ ಉಪಯೋಗಿಸ್ಬೇಕೆ ಬಿಟ್ರೆ ಬೇರೆ ಯಾವುದಕ್ಕೋಸ್ಕರ ಅಲ್ಲ. ಅಂದ್ರೆ ಒಬ್ಬ ಮನುಷ್ಯನು ಉಳಿಬೇಕಾದ್ರೆ ರಕ್ತ ಬೇಕಂತ ಅರ್ಥನ? ಅದೇ ಅರ್ಥ ಇಲ್ಲಿ. ಆ ಒಂದು ರಕ್ತವನ್ನು ಇನ್ನೊಂದು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ರಕ್ತವನ್ನೇ ಆತನು ರಕ್ತವೇ ಪ್ರಾಮುಖ್ಯವಾಗಿ ಬೇಕಾಗಿದೆ ಬಿಟ್ರೆ ಬೇರೆ ಇನ್ಯಾವುದು ಬೇಕಾಗಿಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೇನೆ ಆತನು ಮನುಷ್ಯರೆಲ್ಲರಿಗೋಸ್ಕರ ಒಂದೇ ಸಾರಿ ಒಂದು ರಕ್ತದಿಂದ ಆತನು ಶುದ್ಧೀಕರಣವನ್ನು ಕೊಟ್ಟಿದ್ದಾನೆ. ಆತ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ದೇವರು ಮಾಡಿದಂತಹ ಸಂಕಲ್ಪಕ್ಕೆ ಅನುಸಾರವಾಗಿ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ ಎನ್ನುವಂತ ಮಾತಿದೆಯೋ, ಹೊಸ ಒಡಂಬಡಿಕೆಯಲ್ಲಿ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಾಗಲ್ಲ ಎಂಬುದಾಗಿ ಯಾವ ರೀತಿಯಾಗಿ ಮಾತಿದೆಯೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಆತನು ರಕ್ತವನ್ನು ಸುರಿಸಿದ್ದಾನೆ. ಅಂದ್ರೆ ಯಾಕೆ ಆತನೇ ಸುರಿಸಬೇಕು? ಎಷ್ಟು ಜನ ಭಕ್ತಾದಿಗಳಿದ್ದಾರೆ. ಅಬ್ರಹಾಮನಂತ ದೊಡ್ಡ ಭಕ್ತನಿದ್ದಾನೆ, ದಾವೀದನಂತ ದೊಡ್ಡ ಭಕ್ತನಿದ್ದಾನೆ, ಎಷ್ಟೋ ಜನ ಭಕ್ತಾದಿಗಳು, ಇಸಾಕನಿದ್ದಾನೆ, ಯಾಕೋಬನಿದ್ದಾನೆ, ಇವರೆಲ್ಲರೂ ಕೂಡ ಇದ್ದಾರೆ. ಆದ್ರೆ ಇವರ ರಕ್ತವನ್ನು ಬಿಟ್ಟು ಯಾಕೆ ಯೇಸು ಕ್ರಿಸ್ತನ ರಕ್ತವನ್ನೇ ಕೊಡಬೇಕು? ಆಲೋಚನೆ ಮಾಡಿ. ಅಂದ್ರೆ ಇವರೆಷ್ಟೇ ದೊಡ್ಡ ಭಕ್ತರಾಗಿದ್ರು ಕೂಡ ಯಾವುದೇ ಒಂದು ಸಮಯದಲ್ಲಿ, ಯಾವುದೋ ಒಂದು ಸಮಯಗಳಲ್ಲಿ ಇವರೆಲ್ಲರೂ ಕೂಡ ಯಾವುದೋ ಒಂದು ದೋಷಗಳಲ್ಲಿ ಸಿಕ್ಕಿದಂತವರಾಗಿದ್ದಾರೆ. ಯಾವುದೊಂದು ದೋಷಗಳಲ್ಲಿ ಕಂಡು ಬರ್ತಾರೆ ಇವರೆಲ್ಲ, ಎಷ್ಟೊಂದು ತಪ್ಪುಗಳಲ್ಲಿ ಕಂಡು ಬರ್ತಾರೆ ಇವರೆಲ್ಲ. ಆದ್ರೆ ಯೇಸು ಕ್ರಿಸ್ತನ ಅಂತವು ಯಾವ ಒಂದು ತಪ್ಪುಗಳಲ್ಲಿ ಆತನು ಕಂಡು ಬಂದಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನಾವಿಲ್ಲಿ ಆಲೋಚನೆ ಮಾಡಬೇಕು. ಇಲ್ಲಿ ಯಾಕೆ ಆತನನ್ನ ಆರಿಸ್ಕೊಂಡ್ರೆ ಆತನ ಯಾವ ಅಪರಾಧ ಇಲ್ಲದಂತವನು, ಅಪರಾಧವು ಇಲ್ಲದಂತ ಶುದ್ಧವಾಗಿರುವಂತ ರಕ್ತವು ಬೇಕಾಗಿದೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಆ ಒಂದು ಯಜ್ಞಕ್ಕೆ ಸಮರ್ಪಣೆ ಮಾಡುವಂತ ಒಂದು ಪಶು ಆಗಿರ್ಬೋದು, ಕುರಿ, ಆ ಮೇಕೆಗಳಾಗಿರ್ಬೋದು, ಇವು ಯಾವ ರೀತಿಯಾಗಿರ್ಬೇಕಾಗಿತ್ತು ಅಂದ್ರೆ ಶುದ್ಧವಾಗಿರ್ಬೇಕಾಗಿತ್ತು. ಅದರಲ್ಲಿ ಯಾವುದೇ ದೋಷಗಳು ಇರಂಗಿರ್ತಿರ್ಲಿಲ್ಲ. ಕುಂಟೋ ಕುರುಡೋ ಯಾವ ರೀತಿಯಾದಂತಹ ಏನೋ ಐಬುಗಳಾಗಿರುವಂತ ರೀತಿಯಲ್ಲಿ ಇರಂಗಿರ್ಲಿಲ್ಲ. ಅದು ಪೂರ್ಣಾಂಗವಾಗಿ ಶುದ್ಧವಾಗಿ ಇರುವಂತದ್ದನ್ನು ಮಾತ್ರವೇ ದೇವರಿಗೆ ಸಮರ್ಪಣೆ ಮಾಡಬೇಕಾಯಿತು. ಆವಾಗಲೇ ಪಾಪ ಪರಿಹಾರ ಆಗ್ತಾ ಇತ್ತು, ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಆತನ ಒಂದು ಪಾಪ ಪರಿಹಾರ ಆಗ್ಬೇಕು ಅಂತಂದ್ರೆ, ಅಂದ್ರೆ ನಮ್ಮ ಪಾಪ ಪರಿಹಾರ ಆಗ್ಬೇಕು ಅಂತಂದ್ರೆ ಆತನ ಯಾವ ರೀತಿಯಾಗಿ ಇರಬೇಕು? ಆತನ ಶುದ್ಧವಾಗಿ ಇರಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಡಬೇಕು. ಈ ಒಂದು ಪಾಪ ಎನ್ನುವಂಥದ್ದು ಕ್ರಿಯೆ ಇಲ್ಲ ಆಲೋಚನೆ. ಈ ಆಲೋಚನೆಯನ್ನ ರಕ್ತ ಯಾವ ರೀತಿಯಾಗಿ ಶುದ್ಧೀಕರಿಸುತ್ತೆ? ದೇವ್ರು ಏನೋ ಒಂದು ಕೆಲಸವನ್ನು ಮಾಡಿದಾನೆ ಅಂತ ಹೇಳಿ ದೇವರು ಅದನ್ನ ಏನೋ ತಪ್ಪಾದಂತ ರೀತಿಯಲ್ಲಿ ಮಾಡುವಂತವನಲ್ಲ. ಇವತ್ತು ಈ ಪ್ರಕೃತಿಯನ್ನೆಲ್ಲ ಉಂಟು ಮಾಡಿ ಆತನ ಆದಿಕಾಂಡ 1:31 ಬಹು ಒಳ್ಳೆಯದಾಗಿದೆ ಎಂಬುದಾಗಿ ನೋಡಿದ್ದಾನೆ. ಎಲ್ಲವನ್ನ ಸೃಷ್ಟಿ ಮಾಡಿದಾದ್ಮೇಲೆ ಅದು ಒಳ್ಳೆಯದಾಗಿದೆ ಕೆಟ್ಟದಾಗಿದೆ ಎಂಬುದಾಗಿ ಮತ್ತೆ ಗಮನಿಸ್ತಾ ಇದ್ದಾನೆ. ಒಂದ್ಸರಿ ಆಲೋಚನೆ ಮಾಡಿ. ದೇವರು ಮಾಡಿರುವಂತದ್ರಲ್ಲಿ ಯಾವ್ದಲ್ಲೂ ಕೂಡ ತಪ್ಪಿರಲ್ಲ. ಆದ್ರೆ ಆತ ನಾವೆಲ್ಲವನ್ನ ಮಾಡಿದಾದ್ಮೇಲೆ ಮತ್ತೆ ಆತನ ಗಮನಿಸ್ತಾ ಇದ್ದಾನೆ, ಇದು ಸರಿಯಾಗಿದೆಯಾ ಇಲ್ವಾ ಅಂತ. ಅವಾಗ ಸರಿಯಾಗಿತ್ತ ಅಂತ ಹೇಳಿ ಚೆಕ್ ಮಾಡಿದಾನೆ. ಏನಕ್ಕೋಸ್ಕರ? ಆತನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಮನುಷ್ಯನನ್ನು ಆಲೋಚನೆ ಮಾಡಿ. ಆತನ ಮಾಡಿರುವಂತ ಕೆಲಸಗಳ ಮೇಲೇನೆ ಮತ್ತೆ ಆತನ ನೋಡುವಂತ ಕಾರ್ಯ ಏನು ಅಂದ್ರೆ ಅದರಲ್ಲಿ ದೇವರಿಗೆ ಮನುಷ್ಯನ ಮೇಲಿದ್ದಂತ ಪ್ರೀತಿ, ಅಂದ್ರೆ ಸೃಷ್ಟಿ ಸರಿಯಾಗಿರ್ಬೇಕು ಎನ್ನುವಂಥದ್ದು ಮತ್ತೆ ಆತನ ಗಮನ ಹರಿಸ್ತಾ ಇದ್ದಾನೆ. ಅದ್ರಲ್ಲಿ ಯಾವ್ದಾದ್ರು ದೋಷ ಇಲ್ಲ. ಅದ್ರ ದೇವರು ಮಾಡಿರುವಂತ ಕಾರ್ಯಗಳಲ್ಲಿ ಯಾವ್ದ್ರಲ್ಲೂ ಕೂಡ ದೋಷ ಎನ್ನುವಂಥದ್ದು, ಏನೋ ತಪ್ಪುಗಳು ಎನ್ನುವಂಥದ್ದು ಇರಲ್ಲ. ಇವತ್ತು ಇದೇ ಒಂದು ಆಲೋಚನೆಯಿಂದ ದೇವರಲ್ಲಿ ಯೇಸು ಕ್ರಿಸ್ತನ ರಕ್ತವನ್ನ ಇಲ್ಲ, ಈ ಒಂದು ರಕ್ತವನ್ನೇ ಆತನ ಪಾಪ ಪರಿಹಾರಕ್ಕೋಸ್ಕರ ಆತನ ಬಳಸ್ಕೊಂಡಿದ್ದಾನೆ ಅಂತಂದ್ರೆ ದೇವರು ಏನೋ ಒಂದು ಉನ್ನತವಾದಂತ ತೀರ್ಮಾನಗಳಿದೆ. ಅಷ್ಟಿಲ್ಲದೆ ದೇವರು ಆ ರೀತಿಯಾಗಿ ಮಾಡ್ತಿರ್ಲಿಲ್ಲ. ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು. 1 ಯೋಹಾನ 1:7 ಏನಿದೆಯೋ ಒಂದು ಸಾರಿ ಆ ಒಂದು ಕಾರ್ಯವನ್ನ ನೋಡಿಕೊಂಡು ಮುಂದೆ ಹೋಗೋಣ. 1 ಯೋಹಾನ 1:7 ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೂನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಏನಿದೆ ಇಲ್ಲಿ ಗಮನಿಸಿ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನ ಶುದ್ಧಿ ಮಾಡುತ್ತಂತೆ. ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತಂತೆ. ಅಂದ್ರೆ ಯೇಸು ಕ್ರಿಸ್ತನ ರಕ್ತ ನಮ್ಮ ಮನುಷ್ಯನ ಪಾಪವನ್ನು ನಿವಾರಣೆ ಮಾಡುತ್ತಾ? ಆಲೋಚನೆ ಮಾಡಬೇಕು. ಇಲ್ಲಿ ಮೊದಲು ಈ ಒಂದು ಮನುಷ್ಯನ ಒಂದು ಶರೀರದಲ್ಲಿ ರೋಗ ಯಾವ ರೀತಿಯಾಗಿ ಪರಿಹಾರವಾಗುತ್ತೋ ಆ ಒಂದು ಕಾರ್ಯವನ್ನು ಆಲೋಚನೆ ಮಾಡಿದ್ರೆ ಈ ಒಂದು ಕಾರ್ಯ ಏನು ಎಂಬುದಾಗಿ ಗೊತ್ತಾಗುತ್ತೆ.
ಯಾವ ರೀತಿಯಾಗಿ ಕಣ್ಣಿಗೆ ಕಾಣದೇ ಇರುವಂತ ಪಾಪವನ್ನ ಕಣ್ಣಿಗೆ ಕಾಣುವಂತ ಯೇಸು ಕ್ರಿಸ್ತನ ರಕ್ತ ಪರಿಹಾರ ಮಾಡುತ್ತೆ ಅಂತ ಹೇಳಿ ನಾವು ನೋಡಿದ್ರೆ, ಮೊದಲು ಮನುಷ್ಯನ ಶರೀರದಲ್ಲಿ ರೋಗ ಎನ್ನುವಂಥದ್ದು ಬಂದ್ರೆ ಆ ಒಂದು ರೋಗ ಎನ್ನುವಂಥದ್ದು ಯಾವ ರೀತಿಯಾಗಿ ಪರಿಹಾರವಾಗುತ್ತದೆ ಎನ್ನುವಂಥದ್ದನ್ನ ತಿಳಿದುಕೊಂಡಾಗಲೇನೆ ಈ ಒಂದು ಕಾರ್ಯ ಅರ್ಥ ಆಗುತ್ತೆ, ಬಿಟ್ರೆ ಇಲ್ಲಂದ್ರೆ ಅರ್ಥ ಆಗಲ್ಲ. ಈಗ ಮಾನವನ ಶರೀರದಲ್ಲಿ ಯಾವ ರೀತಿಯಾಗಿ ರೋಗಗಳು ಬಂದ್ರೆ ಯಾವ ರೀತಿಯಾಗಿ ನಿವಾರಣೆ ಆಗುತ್ತೆ ಒಂದ್ಸಾರಿ ಆಲೋಚನೆ ಮಾಡೋಣ. ಇಲ್ಲಿ ಮನುಷ್ಯನ ಶರೀರದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಅವಯವಗಳಿವೆ, ಪ್ರಾಮುಖ್ಯವಾದಂತಹ ಅವಯವಗಳು. ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಶ್ವಾಸಕೋಶಗಳಾಗಿರ್ಬೋದು, ಇವೆಲ್ಲವೂ ಮನುಷ್ಯನ ದೇಹದಲ್ಲಿ ಪ್ರಾಮುಖ್ಯವಾದಂತಹ ಪ್ರಧಾನವಾದಂತಹ ಕಾರ್ಯವನ್ನು ವಹಿಸ್ತವೆ. ಅಂದ್ರೆ ಮನುಷ್ಯನ ಆರೋಗ್ಯವಾಗಿರುವುದಕ್ಕೆ ಪ್ರಾಮುಖ್ಯವಾದಂತ ಒಂದು ಅವಯವಗಳು ಪ್ರಧಾನವಾದಂತಹ ಕಾರ್ಯವನ್ನ ನಡೆಸುವಂತ ಒಂದು ಅವಯವಗಳಿವು. ಅಂದ್ರೆ ಈ ಒಂದು ರೋಗಕ್ಕೆ ಕಾರಣವಾಗಿರುವಂತವುಗಳು ಏನೇ ಆದ್ರೂ, ಇಲ್ಲ ಒಂದು ವಿಷವಾದ್ರೂ, ರೋಗಕ್ಕೆ ಕಾರಣವಾಗಿರುವಂತ ಯಾವುದೇ ಒಂದು ಆರೋಗ್ಯಕ್ಕೆ ಹಾನಿಕರವಾಗಿರುವಂತ ಒಂದು ಪದಾರ್ಥವೆನ್ನುವಂಥದ್ದು ಅದು ಬಂದ್ರೆ, ಅಂದ್ರೆ ಯಾವ ರೀತಿಯಾಗಿದ್ರೆ, ನಾವು ಕುಡಿಯುವಂತ ನೀರಿನಲ್ಲಿ ಆಗಿರ್ಬೋದು, ನಾವು ಅಂದ್ರೆ ವಿಷದ ನೀರನ್ನು ಏನಾದ್ರು ಒಂದ್ ವೇಳೆ ಸೇವಿಸಿದ್ರೆ, ಇಲ್ಲ ನಾವು ತೆಗೆದುಕೊಳ್ಳುವಂತ ಆಹಾರದಲ್ಲಿ ಒಂದ್ ವೇಳೆ ಫೈದನಸ್ ಎನ್ನುವಂಥದ್ದಿದ್ರೆ, ಗಾಳಿಯಲ್ಲಿ ಒಂದ್ ವೇಳೆ ಇದ್ರೆ, ಈ ಆಹಾರದ ಮೂಲಕವಾಗಿ ದೇಹದ ಒಳಗೆ ಹೋದಂತ ಈ ಒಂದು ವಿಷ ಏನಿದೆಯೋ, ಗಾಳಿಯ ಮೂಲಕವಾಗಿ ಮನುಷ್ಯನ ಶರೀರವನ್ನು ಸೇರಿದಂತ ವಿಷ ಏನಿದೆಯೋ, ಆಹಾರದ ಮೂಲಕವಾಗಿ ಸೇರಿದಂತ ಈ ಒಂದು ವಿಷ ಏನಿದೆಯೋ, ಇದು ಶ್ವಾಸಕೋಶಗಳಲ್ಲಿ ಗಾಳಿಯ ಮೂಲಕವಾಗಿ ಹೋದ್ರೆ ಒಂದ್ ವೇಳೆ ಶ್ವಾಸಕೋಶಗಳಲ್ಲಿ, ಆಹಾರದ ಮೂಲಕವಾಗಿ ಹೋಗಿದ್ರೆ, ಯಾವುದರ ಮೂಲಕವಾಗಿ ಹೋದ್ರೂ ಕೂಡ ರಕ್ತದಲ್ಲಿ ಇದು ಬೆರೆಯುತ್ತೆ ಅಂತ ನೋಡುವಾಗ ರಕ್ತದಲ್ಲಿ ಇದು ಬೆಳೆಯುತ್ತೆ. ಅಂದ್ರೆ ರಕ್ತದಲ್ಲಿ ಇದು ಬೆರೆತು ಅವಯವಗಳಲ್ಲಿ ಸೇರುತ್ತಾ? ಅವಯವಗಳಲ್ಲಿ ಸೇರುತ್ತೆ. ಯಾಕೆ ಅವಯವಗಳಲ್ಲಿ ಸೇರುತ್ತೆ? ರಕ್ತ ಎನ್ನುವಂಥದ್ದು ದೇಹದ ಮೂಲೆಗಳಿಗೂ ಕೂಡ ಹರಿದಾಡ್ತಾ ಇರುತ್ತೆ. ದೇಹದ ಮೂಲೆಗಳಿಗೂ ಕೂಡ ಹೋಗಿ ಬರ್ತಿರುವಂತದ್ದು. ಆದ್ರಿಂದ ಇಲ್ಲಿ ಅವಯವಗಳಲ್ಲಿ ಸೇರಿ ಈ ವಿಷ ಎನ್ನುವಂಥದ್ದು ಮನುಷ್ಯನ ಶರೀರದೊಳಗೆ ನೀರಿನ ಮೂಲಕವಾಗಿ ಇಲ್ಲ ಗಾಳಿಯ ಮೂಲಕವಾಗಿ ಸೇರುತ್ತೆ. ಒಂದ್ ಕಡೆ ಗಾಳಿಯ ಮೂಲಕವಾಗಿ ಸೇರಿದ್ದು ಏನ್ ಮಾಡುತ್ತೆ? ಬ್ಲಡ್ಗೆ ಸೇರುತ್ತೆ. ಈ ಬ್ಲಡ್ ಎನ್ನುವಂಥದ್ದು ಏನ್ ಮಾಡುತ್ತೆ? ದೇಹದ ಅವಯವಗಳಿಗೂ ಅಂದ್ರೆ ಮೂಲೆಗೂ ಹೋಗುತ್ತೆ. ಆ ಮೂಲೆಗೆ ಹೋದಂತ ಈ ಒಂದು ರಕ್ತದಲ್ಲಿರುವಂತಹ ಆ ಒಂದು ವಿಷ ಯಾವುದೊಂದು ಮೂಲೆಯಲ್ಲಿ ಸೇರಿ ಅದು ರೋಗವಾಗಿ ಗೂಡು ಕಟ್ಟಿಕೊಳ್ಳುತ್ತೆ. ಇದನ್ನ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಈ ರೋಗ ಎನ್ನುವಂಥದ್ದು ಹೋಗಿ ಒಂದು ಮೂಲೆಯಲ್ಲಿ ಗೂಡು ಕಟ್ಟಿಕೊಳ್ಳುತ್ತೆ. ಈ ಒಂದು ಪಾಪವನ್ನೇ ರೋಗ ಅಂತ ಕಳಿ ಈಗ. ಯಾಕೆಂದ್ರೆ ಪಾಪವು ಎನ್ನುವಂಥದ್ದು ಕೂಡ ಒಂದು ರೀತಿಯಿಂದ ರೋಗವೇ. ಪಾಪ ಎನ್ನುವಂಥದ್ದು ರೋಗ ಅಂತ ಕಳಿ. ಈಗ ಈ ಪಾಪ ಎನ್ನುವಂಥದ್ದನ್ನ ನಾವು ರೋಗ ಅಂತ ಕಂಡ್ರೆ ನಮ್ಮ ಒಂದು ಇಮ್ಯುನಿಟಿಯಿಂದ ಬಹಳವಾದಂತ ಪರಿಹಾರ ನಡೀತಾ. ಈಗ ಯಾವ್ದಾದ್ರು ರೋಗಗಳು ಬಂತು ಅಂತ ಹೇಳಿ, ಈ ರೋಗಗಳು ಬಂದಂತ ಸಮಯದಲ್ಲಿ ನಮ್ಮ ಒಂದು ರಕ್ತದಲ್ಲಿರುವಂತ ಹ್ಯೂಮಿನಿಟಿ ಪವರ್ ಏನಿದೆಯೋ, ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಏನಿದೆಯೋ, ಆ ಒಂದು ದೇಹದ ಮೂಲೆಗಳಲ್ಲಿ ಯಾವುದೋ ಒಂದು ವಿಷದ ಮೂಲಕವಾಗಿಯೋ ಇಲ್ಲ ಒಂದು ರೋಗಗಳ ಮೂಲಕವಾಗಿ ಗೂಡು ಕಟ್ಟಿಕೊಂಡಿರುವಂತ ಆ ಒಂದು ರೋಗಗಳ ಮೇಲೆ ಈ ಒಂದು ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಹೋರಾಡಿ ಪರಿಹಾರವನ್ನು ಮಾಡುತ್ತೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಅದು ಯಾವ ರೀತಿಯಾಗಿ ಅಂದ್ರೆ ರಕ್ತದಿಂದ ಅವಯವಗಳನ್ನ ಬದುಕಿಸುವಂತ ಶಕ್ತಿ ಇದೆಯಾ? ಬದುಕಿಸುವಂತ ಶಕ್ತಿ ಇದೆ. ಅಂದ್ರೆ ರಕ್ತ ಎನ್ನುವಂಥದ್ದು ಅವಯವಗಳನ್ನ ಬದುಕಿಸುತ್ತೆ, ಚೆನ್ನಾಗಿ ನಡೆಸುತ್ತೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ರಕ್ತ ಶುದ್ಧವಿಲ್ಲದೆ ಇದ್ರೆ ಅವಯವಗಳು ಹಾಳಾಗುತ್ತೆ. ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈ ರಕ್ತವು ಏನ್ ಮಾಡುತ್ತೆ ಅಂದ್ರೆ ದೇಹದ ಅವಯವಗಳಲ್ಲಿ ಸೇರಿ ಬರುತ್ತೆ ಅನ್ನೋದು. ಅಂದ್ರೆ ದೇಹದ ಅಂಗಾಂಗಗಳಿಗೆ ಹೋಗಿ ಮತ್ತೆ ಅದು ಹೃದಯಕ್ಕೆ ಬರುತ್ತೆ. ಹೃದಯದ ಕೆಲಸ ಏನು? ಪಂಪ್ ಮಾಡುವಂಥದ್ದು. ಅಂದ್ರೆ ಅಂಗಾಂಗಗಳಿಗೂ ಕೂಡ ರಕ್ತವನ್ನ ಕಳಿಸುವಂಥದ್ದು, ಮತ್ತೆ ತೆಗೆದುಕೊಳ್ಳುವಂಥದ್ದು, ಕಳಿಸುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಈ ರೀತಿಯಿಂದ ಕೆಲಸವನ್ನ ಕಳಿಸ್ತಾ ಇರ್ತದೆ. ಈ ರೀತಿಯಿಂದ ಕೆಲಸವನ್ನು ಮಾಡುತ್ತೆ. ಈಗ ಒಂದ್ ವೇಳೆ ಕೆಟ್ಟ ರೀತಿಯಾದಂತ ರಕ್ತ ಹೋಯ್ತು ಅಂತ ಕಡೆ, ಕೆಟ್ಟ ರೀತಿಯಾದಂತ ರಕ್ತ
ಇಲ್ಲ ಏನೋ ವಿಷದ ರಕ್ತ, ಇಲ್ಲ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರುವಂತ ರಕ್ತ, ಇಲ್ಲ ಒಂದು ಕೆಟ್ಟ ರಕ್ತ ಈ ಒಂದು ಲಂಗ್ಸ್ಗಾಗಿರ್ಬೋದು, ಲಿವರ್ಗಾಗಿರ್ಬೋದು, ಒಂದ್ ವೇಳೆ ಹೋದ್ರೆ ಏನಾಗುತ್ತೆ? ಡ್ಯಾಮೇಜ್ ಆಗುತ್ತಾ? ಅಂದ್ರೆ ತೊಂದರೆ ಆಗುತ್ತಾ? ಆ ಅವಯವಗಳಿಗೆ ತೊಂದರೆ ಆಗುತ್ತಾ? ತೊಂದರೆ ಆಗುತ್ತೆ ಎನ್ನುವುದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ, ಈ ಎಲ್ಲ ಅವಯವಗಳು ಸರಿಯಾದಂತ ರೀತಿಯಲ್ಲಿ ಆರೋಗ್ಯವಾಗಿ ಇರಬೇಕು ಅಂದ್ರೆ ಶುದ್ಧವಾದಂತ ರಕ್ತ ಹೋಗ್ಬೇಕಾ? ಶುದ್ಧವಾದಂತ ರಕ್ತ ಹೋದ್ರೇನೆ, ಶುದ್ಧವಾದಂತ ರಕ್ತ ಹೋಗ್ಲಿಲ್ಲ ಅಂದ್ಕೊಳ್ಳಿ, ವಿಷದ ರಕ್ತ ಹೋಯ್ತು ಅಂದ್ಕೊಳ್ಳಿ, ಮನುಷ್ಯನು ಸಾಯ್ತಾನೆ. ಮನುಷ್ಯನ ಆತನ ಬದುಕು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಒಳ್ಳೆಯ ರಕ್ತ ಹೋಗಿ ಮನುಷ್ಯನ ಒಂದು ಅಂಗಾಂಗಗಳಲ್ಲಿ ಇರುವಂತ ಎಲ್ಲ ಒಂದು ಅಶುದ್ಧವಾಗಿರುವಂತ ರಕ್ತವನ್ನ ಅದು ತೆಗೆದಾಕಿ ಒಳ್ಳೆಯ ರಕ್ತಗಳಲ್ಲಿ ಹೋದ್ರೇನೆ ಮನುಷ್ಯನ ಆರೋಗ್ಯವಾಗಿರ್ತಾನೆ. ಈ ಒಂದು ಹೃದಯ ಮಾಡುವಂತ ಕೆಲಸ ಏನು ಎಂಬುದಾಗಿ ನೋಡಿದ್ರೆ, ಒಳ್ಳೆ ರಕ್ತವನ್ನ ದೇಹದ ಭಾಗಗಳಿಗೆ ಕಳಿಸಿ ಕೆಟ್ಟ ರಕ್ತವನ್ನ ಫಿಲ್ಟರ್ ಮಾಡುದು, ಬಿಡುವಂಥದ್ದು, ಇದೇ ಮಾಡುತ್ತದೆ, ತಪ್ಪು ಮಾಡುತ್ತೆ. ಇದು ಸ್ಪಷ್ಟವಾಗಿ ಗಮನಿಸ್ಬೇಕಂದ್ರೆ ರಕ್ತದಿಂದಲೇ ಶುದ್ಧತೆ ಎನ್ನುವಂಥದ್ದು ನಡೆಯುತ್ತಾ? ಆರೋಗ್ಯವ ರಕ್ತದಿಂದಲೇ ಒಬ್ಬ ಮನುಷ್ಯನು ಬದುಕ್ತಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ ರಕ್ತ ಎನ್ನುವಂಥದ್ದು ಸರಬರಾಜು ಆಗುತ್ತೆ ಎಂಬುದಾಗಿ ನೋಡುವಂತದ್ದಾದ್ರೆ, ಈ ಒಂದು ಹೃದಯದ ಮೂಲಕವಾಗಿ ಅಂದ್ರೆ ಅದು ಪಂಪ್ ಮಾಡುತ್ತೆ. ಪಂಪ್ ಮಾಡಿದಾಗ್ಲೇನೆ ಮೂಲೆಗೆ ಹೋಗಿ ಅದೇನಾಗುತ್ತೆ ಅಂತಂದ್ರೆ, ಈ ಒಂದು ಎಲ್ಲ ಅವಯವಗಳಲ್ಲಿ ಸೇರಿ ಅವಯವಗಳಲ್ಲಿರುವಂತ ಏನಾದರೂ ತೊಂದರೆಗಳಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಒಳ್ಳೆ ರಕ್ತ ಅಲ್ಲಿಗೆ ಹೋಗಿ ಅದರ ಕೆಲಸವನ್ನು ಮಾಡಿ ಅಂತ ಬರುತ್ತೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಇವತ್ತು ನಾವು ಏನೋ ಒಂದು ಅಸ್ವಸ್ಥತೆ ಬಂದಿದೆ ಅಂತ ಕಳಿ ಮೆಡಿಸಿನ್ ಅನ್ನು ತೆಗೆದುಕೊಳ್ತೀವಿ. ಅದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ? ಆ ಮೆಡಿಸಿನ್ ಎನ್ನುವಂಥದ್ದು ರಕ್ತದಲ್ಲಿ ಬೆರೆತು ಅದು ಹೋಗಿ ಶರೀರದ ಅಂಗಾಂಗಗಳಿಗೆ ಹೋಗಿ, ಆ ಅಂಗಾಂಗದಲ್ಲಿ ಏನಾದ್ರೂ ಒಂದ್ ವೇಳೆ ರೋಗವಾಗಿ ಗೂಡು ಕಟ್ಟಿಕೊಂಡಿರುವಂತ ಕಾರ್ಯಗಳು ಏನಾದ್ರೂ ಇದ್ರೆ, ರೋಗವಾಗಿ ಕೆಲವೊಂದು ಕಾರ್ಯಗಳು ಏನಾದ್ರೂ ದೇಹದ ಶರೀರಗಳಲ್ಲಿದ್ರೆ ಆ ಒಂದು ಕಾರ್ಯ ನಿವಾರಣೆ ಮಾಡುವಂತ ಕೆಲಸವನ್ನು ಮಾಡುತ್ತೆ ರಕ್ತದ ಮೂಲಕವಾಗಿ. ಸ್ಪಷ್ಟವಾಗಿ ಗಮನಿಸಬೇಕು. ಅಂದ್ರೆ ಎಲ್ಲದಕ್ಕೂ ಪ್ರಧಾನವಾದಂತಹ ಕಾರ್ಯವನ್ನು ವಹಿಸುವಂಥದ್ದು ರಕ್ತವೇನ? ರಕ್ತ. ಅದಕ್ಕೆ ದೇವರು ಏನ್ ಮಾಡಿದ್ದಾರೆ? ರಕ್ತವು ಜೀವವಷ್ಟೇ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ಆತನು ತಿಳಿಸಿದೆ. ರಕ್ತವು ಎನ್ನುವುದು ಜೀವ ಎಂಬುದಾಗಿ ಆತನು ಹೇಳಿದೆ. ದೇವರಲ್ಲಿರುವಂತಹ ಮಾತನ್ನು ಆತನು ಸುಮ್ಮನೆ ಅಲ್ಲ, ಯಾಕಂದ್ರೆ ಆತನು ಕ್ರಿಯೇಟರ್. ಆತನು ರಕ್ತವನ್ನು ಕೂಡ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನ. ಆತನು ರಕ್ತದಲ್ಲಿ ಏನಿದೆ ಏನಿಲ್ಲ ಎನ್ನುವಂಥದ್ದು ಆತನಿಗೆ ಗೊತ್ತಿಲ್ವಾ? ಎಲ್ಲವೂ ಕೂಡ ಗೊತ್ತಿದೆ. ಅದರಿಂದ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು. ಈ ರಕ್ತಕ್ಕೆ ಇರುವಂತ ಇನ್ನೊಂದು ಗುಣ ಏನೆಂಬುದಾಗಿ ನೋಡುವಂತದ್ದಾದ್ರೆ, ಒಂದ್ ವೇಳೆ ಮನುಷ್ಯನಿಗೆ ಯಾವುದೋ ಒಂದು ಗಾಯ ಆಯ್ತು ಅಂತ, ಆ ಗಾಯ ಆದಂತ ಸಮಯದಲ್ಲಿ ರಕ್ತಸ್ರಾವವಾಗುವಂತ ಸಮಯದಲ್ಲಿ ರಕ್ತ ಎನ್ನುವಂಥದ್ದು ಎಪ್ಪುಕಟ್ಟುತ್ತೆ. ಈ ಒಂದು ರಕ್ತ ಯಾವ ರೀತಿಯಾಗಿ ಎಪ್ಪುಕಟ್ಟುತ್ತೆ ಅಂತಂದ್ರೆ, ಈ ವಿಜ್ಞಾನವನ್ನ ಪರಿಶೀಲನೆ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ಭಾಗದಲ್ಲಿ ಆ ಒಂದು ಗಾಯವಾಗುತ್ತೋ ಆ ಒಂದು ಭಾಗದಲ್ಲಿ ಮೊದಲು ಅಲ್ಲಿದ್ದಂತ ರಕ್ತ, ಇಲ್ಲ ಮೊದಲು ಅಲ್ಲಿ ಹೋದಂತ ರಕ್ತವು ತಕ್ಷಣದಲ್ಲಿ ಒಂದು ಪೊರೆಯ ರೀತಿಯಲ್ಲಿ ರಕ್ತವು ಆ ಒಂದು ಇನ್ನು ಬೇರೆ ರಕ್ತವು ಈ ಹೊರಗಡೆ ಹೋಗದಂತ ರೀತಿಯಲ್ಲಿ ಅವು ಲಾಕ್ ಮಾಡುತ್ತೆ. ಅದನ್ನ ನಾವು ಬ್ಲಡ್ ಕ್ಲಾಟಿಂಗ್ ಎಂಬುದಾಗಿ ಹೇಳ್ತೀವಲ್ಲ, ರಕ್ತ ಹೆಪ್ಪುಗಟ್ಟುವುದು ಎಂಬುದಾಗಿ ಹೇಳ್ತೀವಲ್ಲ, ಇದು ಏನ್ ಮಾಡುತ್ತೆ ಅಂದ್ರೆ ರಕ್ತವೇ ಆ ರೀತಿಯಾಗಿ ಮಾಡುತ್ತೆ. ಒಬ್ಬ ಮನುಷ್ಯನಿಗೆ ಗಾಯ ಆಯ್ತು ಅಂದ್ರೆ ರಕ್ತ ಏನ್ ಮಾಡುತ್ತೆ ಅಂದ್ರೆ ಹೆಚ್ಚಾದಂತ ರಕ್ತವು ಆಚೆ ಹೋಗದಂತ ರೀತಿಯಲ್ಲಿ ತಡೆಗಟ್ಟುತ್ತೆ. ಅಂದ್ರೆ ಈ ಗುಣ ದೇವರು ರಕ್ತದಲ್ಲಿ ಇಟ್ಟಿದ್ದಾನ? ರಕ್ತದಲ್ಲಿ ಇಟ್ಟಿದ್ದಾನೆ. ಅಂದ್ರೆ ರಕ್ತಕ್ಕೆ ರಕ್ತ ಇದ್ರೆ ಸಾಕು ಮನುಷ್ಯನ ಜೀವಂತವಾಗಿರ್ತಾನೆ ಅನ್ನುವಂಥದ್ದು ಮಾತ್ರ ಅಲ್ಲ, ರಕ್ತಕ್ಕೆ ಇರುವಂತ ಇನ್ನೊಂದು ಗುಣವು ಏನು ಅಂದ್ರೆ ರಕ್ತಸ್ರಾವವಾಗದಂತ ರೀತಿಯಲ್ಲಿ ಗಾಯವಾದಂತ ಸಮಯದಲ್ಲಿ ಕಾಪಾಡುತ್ತೆ ಎನ್ನುವುದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಗಾಳಿಯಲ್ಲಿ ಶ್ವಾಸಕೋಶಕ್ಕೆ ಹೋಗಿ, ಈ ಗಾಳಿ ಏನ್ ಮಾಡುತ್ತೆ ಶ್ವಾಸಕೋಶಕ್ಕೆ ಹೋಗಿ ರಕ್ತದೊಂದಿಗೆ ಸೇರಿ ರಕ್ತ ಶುದ್ಧವಾಗುತ್ತೆ ಅಂತ ನೋಡುವಾಗ ಶುದ್ಧವಾಗುತ್ತೆ. ಇದನ್ನ ಚೆನ್ನಾಗಿ ಗಮನಿಸಬೇಕು. ಇಲ್ಲಿ ಬ್ಲಡ್ ಇಂದ ಕ್ಷಮಿಸಿ ಹಾರ್ಟ್ ಇಂದ ಬಂದಂತ ಈ ಒಂದು ರಕ್ತ ಶ್ವಾಸಕೋಶಕ್ಕೆ ಸೇರಿ ಶ್ವಾಸಕೋಶದಲ್ಲಿ ಗಾಳಿಯೊಂದಿಗೆ ಅದು ಅಂದ್ರೆ ಗಾಳಿ ಮಿಕ್ಸ್ ಆಗುತ್ತೆ, ಅಲ್ಲಿಗೆ ಗಾಳಿ ಮಿಕ್ಸ್ ಆಗುತ್ತೆ. ಆ ಗಾಳಿ ಮಿಕ್ಸ್ ಆದಾಗ ಏನಾಗುತ್ತೆ? ಶುದ್ಧವಾದಂತ ರಕ್ತವಾಗುತ್ತೆ. ಆ ಶುದ್ಧವಾದಂತ ರಕ್ತ ಇಡೀ ಶರೀರಕ್ಕೆ ಸೇರುತ್ತೆ ಅಂತ ನೋಡುವಾಗ ಶರೀರಕ್ಕೆ ಸೇರುತ್ತೆ. ಒಂದ್ ವೇಳೆ ಆ ರೀತಿಯಾಗಿ
ಆಕ್ಸಿಜನ್ ಎನ್ನುವಂಥದ್ದು ಸೇರ್ಲಿಲ್ಲ ಅಂದ್ಕೊಳ್ಳಿ, ರಕ್ತದಲ್ಲಿ ಆಕ್ಸಿಜನ್ ಸೇರ್ಲಿಲ್ಲ ಅಂದ್ಕೊಳ್ಳಿ, ಆ ಒಂದು ರಕ್ತದ ಕಣಗಳು ಸಾಯಿತು. ರಕ್ತದ ಕಣಗಳು ಸಾಯಿದಾಗ ಮನುಷ್ಯನು ಸತ್ತು ಹೋಗ್ತಾನೆ. ಸ್ಪಷ್ಟವಾಗಿ ಇದನ್ನ ಗಮನಿಸಬೇಕು. ಇಲ್ಲಿ ಈ ಒಂದು ಶ್ವಾಸಕೋಶದಿಂದ ಆಕ್ಸಿಜನ್ ಸೇರಿದಂತ ಈ ಒಂದು ರಕ್ತ, ಒಂದು ಒಳ್ಳೆಯ ರಕ್ತ ಹೃದಯದಿಂದ ಬಂದು ಶ್ವಾಸಕೋಶದಲ್ಲಿ ಸೇರಿ ಶುದ್ಧ ರಕ್ತವಾಗಿ ಬದಲಾಗಿ ಅದೇನ್ ಮಾಡುತ್ತೆ ಅಂತಂದ್ರೆ ಕೆಟ್ಟ ರಕ್ತವನ್ನೆಲ್ಲ ಅಥವಾ ಅದು ಕಲೆಕ್ಟ್ ಮಾಡಿ ಒಳ್ಳೆಯ ರಕ್ತಗಳನ್ನೆಲ್ಲ ಅಲ್ಲಿಗೆ ಸೇರಿಸಿ ಅದು ಲಿವರ್ಗೆ ಕಳಿಸಿ ಮತ್ತೆ ಅಲ್ಲಿ ಒಂದು ಪ್ರಾಸೆಸ್ ಅನ್ನ ಮಾಡಿ ಅದರಲ್ಲಿರುವಂತಹ ಒಂದು ವ್ಯರ್ಥ ಪದಾರ್ಥವನ್ನೆಲ್ಲ ತೆಗೆದು ಅಲ್ಲಿ ಕೆಲವೊಂದು ಕಾರ್ಯಗಳು ನಡೆಯುತ್ತೆ. ಅಂದ್ರೆ ಒಂದು ವೇಳೆ ರಕ್ತದಲ್ಲಿ ಏನಾದರೂ ಮಲಿನವಾದಂತಹ ಕಾರ್ಯಗಳಿಗೆ ಅದು ತೆಗೆಯುವಂತ ಕೆಲಸವನ್ನ ಮಾಡುತ್ತೆ. ಅದನ್ನ ತೆಗೆದು ಅಂದ್ರೆ ಅದು ಏನ್ ಮಾಡುತ್ತೆ, ಯೂರಿನಲ್ಲಿ ಹೋಗೋದಾ, ಆ ಯೂರಿನಲ್ಲಿ ಹೋಗುತ್ತೆ. ಅಂದ್ರೆ ಇಷ್ಟೆಲ್ಲ ಕೆಲಸವನ್ನು ಮಾಡುತ್ತಾ ಈ ರೀತಿಯಾಗಿ ರಕ್ತವನ್ನ ಪರಿಶುದ್ಧಗೊಳಿಸುತ್ತಾ, ಈ ರೀತಿಯಾದಂತ ರಕ್ತವನ್ನ ಈ ರೀತಿಯಾಗಿ ಪರಿಶುದ್ಧಗೊಳಿಸುತ್ತೆ ಎನ್ನುವುದನ್ನ ಸ್ಪಷ್ಟವಾಗಿ ಗಮನಿಸಬೇಕು. ಇದೆಲ್ಲವನ್ನ ಮಾಡಿ ಮನುಷ್ಯನನ್ನ ರಕ್ತ ಎನ್ನುವಂಥದ್ದು ಆರೋಗ್ಯವಾಗಿ ಉಳಿಸುವುದಕ್ಕೋಸ್ಕರ ಇಷ್ಟು ಕೆಲಸವನ್ನ ಮಾಡ್ತಂದ್ರೆ ನಾವು ಇಷ್ಟೆಲ್ಲ ಕೆಲಸವನ್ನ ಮಾಡುತ್ತೆ. ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ರೆ ಮನುಷ್ಯನು ಜೀವನವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು. ಈ ಒಂದು ಅದಕ್ಕೆ ಕೆಲವು ಸರಿ ರಕ್ತದಲ್ಲಿ ಈ ಒಂದು ಹಿಮೋಗ್ಲೋಬಿನ್ ಆಗಿರ್ಬೋದು, ಪ್ಲೇಟ್ಲೆಟ್ಸ್ ಆಗಿರ್ಬೋದು, ಈ ಒಂದು RBC ಎನ್ನುವಂಥದ್ದು ಎಷ್ಟೇ ಇರಬೇಕು ಅನ್ನುವಂಥ ಒಂದು ಅಳತೆಗಳನ್ನ ಮಾಡ್ತಾರೆ. ಏನಕ್ಕೋಸ್ಕರ ಅಂತಂದ್ರೆ ರಕ್ತ ಎನ್ನುವಂಥದ್ದು ಒಂದು ವೇಳೆ ಮನುಷ್ಯನಲ್ಲಿ ಏರುಪೇರಾದ್ರೆ ಮನುಷ್ಯನ ಪ್ರಾಣಕ್ಕೆ ಅಪಾಯ. ಅದಕ್ಕೋಸ್ಕರ ಅಂದ್ರೆ ಮನುಷ್ಯನ ಶರೀರದಲ್ಲಿ ರಕ್ತ ಎನ್ನುವಂಥದ್ದು ಪ್ರಧಾನ ಕಾರ್ಯವನ್ನು ವಹಿಸುತ್ತೆ ಎನ್ನುವುದನ್ನು ಸ್ಪಷ್ಟವಾಗಿ ಇದರಿಂದ ಅರ್ಥ ಮಾಡಿಕೊಳ್ಳಿ. ಪ್ರಧಾನವಾದಂತಹ ಕಾರ್ಯವನ್ನು ವಹಿಸುತ್ತೆ, ಸಾಮಾನ್ಯವಾದಂತಹ ಕಾರ್ಯವೇನಲ್ಲ, ಪ್ರಧಾನ ಕಾರ್ಯವನ್ನು ವಹಿಸುತ್ತೆ ಎನ್ನುವುದನ್ನು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಚೆನ್ನಾಗಿ ಗಮನಿಸಬೇಕು. ಇವತ್ತು ಮನುಷ್ಯನು ಪಾಪಗಳನ್ನು ಮಾಡ್ತಾನೆ, ಎಷ್ಟೋ ಒಂದು ತಪ್ಪುಗಳನ್ನ ಮಾಡ್ತಾನೆ. ಈ ತಪ್ಪುಗಳಿಗೆ ತಕ್ಕಂತೆ ಮನುಷ್ಯನಿಗೆ ರೋಗಗಳು ಬರುತ್ತೆ ಅಂತ ಹೇಳಿ. ಯಾವುದೋ ಒಂದು ಆತನು ತಪ್ಪುಗಳನ್ನು ಮಾಡ್ತಾನೆ, ತಪ್ಪುಗಳನ್ನು ಮಾಡಿದಂಥ ಸಮಯದಲ್ಲಿ ರೋಗಗಳು, ಒಂದು HIV ಆಗಿರ್ಬೋದು, ಬೇರೆ ಇನ್ಯಾವುದೋ ರೋಗಗಳಾಗಿರ್ಬೋದು. ಈ ರೋಗಗಳೆಲ್ಲ ಯಾವ್ದ್ರಲ್ಲಿ ಕಾಣುತ್ತೆ? ರೋಗಗಳು ಯಾವ್ದ್ರಲ್ಲಿ ಬ್ಲಡ್ ಟೆಸ್ಟ್ ಅಲ್ಲೇ ಕಾಣುತ್ತೆ. ಅಂದ್ರೆ ಬ್ಲಡ್ ಟೆಸ್ಟ್ ನಲ್ಲಿ ತಿಳಿಯುತ್ತಾ? ಬ್ಲಡ್ ನ ಟೆಸ್ಟ್ ಮಾಡಿದ್ರೆ ಅದು ತಿಳಿಯುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಬ್ಲಡ್ ನ ಟೆಸ್ಟ್ ಮಾಡಿಲ್ಲ ಅಂದ್ರೆ ಸರಿಯಾದಂತಹ ರೀತಿಯಲ್ಲಿ ಅರ್ಥ ಆಗಲ್ಲ. ಇದು ಬ್ಲಡ್ ನ ಟೆಸ್ಟ್ ಮಾಡಿದ್ರೆ ಏನಿತನಿಗೆ ರೋಗಗಳಿದೆ, ಈತನ ರೋಗಗಳಿಗೆ ಕಾರಣ ಏನು, ಎಲ್ಲವೂ ಕೂಡ ಗೊತ್ತಾಗಿ ಹೋಗುತ್ತೆ. ಏನಕ್ಕೋಸ್ಕರ ಗೊತ್ತಾಗುತ್ತೆ ಅಂದ್ರೆ ಇದು ಇಡೀ ದೇಹವನ್ನೇ ತಿರುಗುವಂತ ಕಾರಣ. ಈ ರಕ್ತ ಎನ್ನುವುದು ಇಡೀ ಅವಯವಗಳನ್ನ, ಪ್ರತಿಯೊಂದು ಮೂಲೆಗಳನ್ನ, ದೇಹದಲ್ಲಿ ಮೂಲೆಗಳನ್ನ ಅದು ಸುತ್ತಿ ಬರುವಂತ ಕಾರಣವೇ ಅದರಲ್ಲಿ ಗೊತ್ತಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ದೇವರು ಏನ್ ಮಾಡಿದ್ದಾನೆ, ರಕ್ತ ಜೀವಾಧಾರ ಎಂಬುದಾಗಿ ಅದನ್ನ ಹೇಳಿದ್ದಾನೆ. ಅಂದ್ರೆ ದೇಹದ ಮೂಲೆಯಲ್ಲಿರುವಂತಹ ರೋಗವನ್ನ ಇದು ಅಲ್ಲೆಲ್ಲವೂ ಕೂಡ ತಿರುಗಾಡಿ ನಿವಾರಣೆ ಮಾಡುತ್ತೆ. ರಕ್ತ ಎನ್ನುವಂಥದ್ದು ಈ ರೀತಿಯ ಕೆಲಸವನ್ನ ಮಾಡುತ್ತೆ. ಮನುಷ್ಯನು ತಿನ್ನುವಂತ ಒಂದು ಆಹಾರ ಏನಾಗುತ್ತೆ, ರಕ್ತಕ್ಕೆ ಆಧಾರ. ಮನುಷ್ಯನು ತಿನ್ನಂತ ಆಹಾರ ಏನಾಗುತ್ತೆ, ರಕ್ತವಾಗಿ ಬದಲಾಗಿ ಹೋಗುತ್ತೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ರಕ್ತವನ್ನ ಶುದ್ಧವಾಗಿ ಇಡುವಂತ ರೀತಿಯಲ್ಲಿ ಕ್ರಮಗಳನ್ನ ಎಷ್ಟೋ ಇವತ್ತು ಡಾಕ್ಟರ್ಗಳನ್ನ ಹೇಳ್ತಾರೆ, ಅದನ್ನ ತಿನ್ನಿ, ಇದನ್ನ ಮಾಡಿ. ಏನಕ್ಕೋಸ್ಕರ ಅಂದ್ರೆ ರಕ್ತ ಸರಿಯಾದಂತ ರೀತಿಯಲ್ಲಿ ಇರಬೇಕು ಮನುಷ್ಯನ ಶರೀರದಲ್ಲಿ. ಅದಕ್ಕೋಸ್ಕರ ಅಂದ್ರೆ ಮನುಷ್ಯನ ಶರೀರದಲ್ಲಿ ರಕ್ತ ಇರುವಂತದ್ದು ಸರಿಯಾದಂತ ರೀತಿಯಲ್ಲಿ ಇಲ್ದಲೇ ಇದ್ರೆ ಇದಾಗಲ್ವಾ? ಮನುಷ್ಯನ ಜೀವಂತವಾಗಿರೋದಕ್ಕಾಗಲ್ವಾ? ಮನುಷ್ಯನ ಆರೋಗ್ಯವಾಗಿರೋದಕ್ಕೆ ಆಗಲ್ವಾ? ಯಾವ ರೀತಿಯಾಗಿ ಇರೋದಕ್ಕೆ ಆಗಲ್ಲ. ಸ್ಪಷ್ಟವಾಗಿ ಗಮನಿಸಬೇಕು. ಮನುಷ್ಯನ ಆರೋಗ್ಯವಾಗಿ ಇರೋದಕ್ಕೂ ಕೂಡ ಆಗಲ್ಲ, ಮನುಷ್ಯನ ಜೀವದಿಂದ ಇರೋದಕ್ಕೂ ಕೂಡ ಕಷ್ಟವಾಗಿ ಹೋಗುತ್ತೆ. ಅದಕ್ಕೋಸ್ಕರವೇನೆ ಎಷ್ಟೋ ಒಂದು ಕ್ರಮಗಳನ್ನ ಇವ್ರು ಹೇಳ್ತಿರ್ತಾರೆ, ಆ ರೀತಿಯಾಗಿ ಇದನ್ನ ಮಾಡಿ ಅದನ್ನ ಮಾಡಿ ಎಂಬುದಾಗಿ. ಅಂದ್ರೆ ಇಲ್ಲಿ ಯಾವುದೇ ಒಂದು ರೋಗ ಎನ್ನುವಂಥದ್ದು ಬಂದ್ರೆ ಆ ಒಂದು ರೋಗಕ್ಕೆ ವಿರುದ್ಧವಾಗಿ ರಕ್ತ ಹೋರಾಡುತ್ತಾ, ರಕ್ತದಲ್ಲಿರುವಂತ ಒಂದು ಕಾರ್ಯಗಳು ಹೋರಾಡುತ್ತೆ. ಅಂದ್ರೆ ರಕ್ತವೇ ಆ ಮನುಷ್ಯನಿಗೆ ಆ ಒಂದು ರೋಗಗಳಿಗೆ ವಿರುದ್ಧವಾಗಿ ಕಾದಾಡಿ ಆ ಒಂದು ರೋಗಗಳಿಂದ ಮನುಷ್ಯನನ್ನ ಕಾಪಾಡ್ತದೆ. ಅಂದ್ರೆ ಪ್ರಧಾನವಾದಂಥದ್ದು ರಕ್ತವೇನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ದೇವರು ಇಲ್ಲಿ ರಕ್ತವನ್ನೇ ಅಂತ ಹೇಳಿದ್ದಾನೆ ಅಂತ ಅಂದ್ರೆ
ರಕ್ತವನ್ನೇ ಆರಿಸ್ಕೊಂಡಿದ್ದಾನೆ ಅಂತ ಅಂದ್ರೆ, ಒಂದು ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನವನ್ನ ಗಮನಿಸಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ರಲ್ಲಿ, ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣವು ಈ ಲೋಕದೊಳಗೆ ಸೇರಿದವು. ಒಬ್ಬ ಮನುಷ್ಯನ ಆದಾಮನಿಂದ ಪಾಪ ಎನ್ನುವಂಥದ್ದು ಬಂದಿದೆ. ಈ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವಂತೆ. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಮರಣ ಎಲ್ಲರಲ್ಲಿಯೂ ವ್ಯಾಪಿಸಿದ್ಯಾ? ಮರಣ ಎನ್ನುವಂಥದ್ದು ಎಲ್ಲರಲ್ಲಿ ವ್ಯಾಪಿಸಿದೆ. ಈಗ ಈ ಒಂದು ಪಾಪ ಎನ್ನುವಂತ ರೋಗ ಹೋಗ್ಬೇಕು ಅಂತಂದ್ರೆ ನಾವು ಈ ರೋಗವು, ಪಾಪವು ಕೂಡ ರೋಗವೇ ಎಂಬುದಾಗಿ ಅಂದ್ಕೊಂಡ್ರೆ ಎಂಬುದಾಗಿ ಹೇಳಿದೀವಿ. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. ಅಂದ್ರೆ ಎಲ್ಲರೂ ಪಾಪ ಮಾಡಿದರೆ, ಎಲ್ಲರೂ ಪಾಪ ಮಾಡಿದ್ದಾರೆ. ಅಂದ್ರೆ ಪಾಪ ಮಾಡುವಂತ, ಅಪರಾಧ ಮಾಡುವಂತ ಮೊದಲು, ಅಪರಾಧವನ್ನು ಮಾಡುವಂತವನು ಮೊದಲು ಆತನ ಆಲೋಚನೆಯನ್ನು ಮಾಡ್ತಾನೆ. ಆಲೋಚನೆಯನ್ನು ಮಾಡೇ ಪಾಪವನ್ನು ಮಾಡ್ತಾನೆ. ನಾನು ಇಂಥ ಕೆಲಸವನ್ನು ಮಾಡ್ಬಿಡೋಣ ಎಂಬುದಾಗಿ ಮೊದಲು ತೀರ್ಮಾನ ಮಾಡ್ಕೊಂತಾನೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಮೊದಲು ಆತನು ಕ್ರಿಯೆ ರೂಪಕ್ಕೆ ಬರುವುದಕ್ಕೆ ಮೊದಲು ಆಲೋಚನೆ ಮಾಡಿರ್ತಾನೆ. ಆ ರೀತಿಯಾಗಿ ಪಾಪವನ್ನು ಮಾಡುವಂತದ್ದರ ವಿಷಯದಲ್ಲೂ ಕೂಡ ಆತನ ಮೊದಲು ಆಲೋಚನೆ ಮಾಡ್ತಾನೆ. ಈ ಒಂದು ಪಾಪದ ಆಲೋಚನೆಗಳಿಂದ ಮುಕ್ತಿಯನ್ನ ರಕ್ತದಿಂದಲೇ ಕೊಡಬೇಕು ಎಂಬುದಾಗಿ ದೇವರು ತೀರ್ಮಾನಿಸಿದ್ದಾನೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಡ್ಬೇಕು. ಈ ಒಂದು ಪಾಪದ ಆಲೋಚನೆಗಳಿಂದ ಮುಕ್ತಿಯನ್ನ ರಕ್ತದಿಂದಲೇ ಕೊಡಬೇಕು ಎನ್ನುವಂತ ದೇವರು ತೀರ್ಮಾನ ಮಾಡಿರುವಂತ ಕಾರಣವೇ ಆತನು ರಕ್ತವನ್ನು ಆರಿಸಿಕೊಂಡಿದ್ದಾನೆ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಈಗ ಪರಿಶುದ್ಧವಾದಂತ ರಕ್ತದಿಂದ ಪಾಪ ಪರಿಹಾರವಾಗುತ್ತಾ? ಪರಿಹಾರವಾಗುತ್ತೆ ಎಂಬುದಾಗಿ ಸ್ಪಷ್ಟವಾಗಿ ಬೈಬಲ್ ಹೇಳುತ್ತೆ. ಯಾಕೆ ಎಂಬುದಾಗಿ ನೋಡಿದ್ರೆ, ಯೇಸು ಕ್ರಿಸ್ತನ ರಕ್ತ ಎಷ್ಟರ ಮಟ್ಟಿಗೆ ಪರಿಶುದ್ಧವಾದಂಥದ್ದು ಅಂತಂದ್ರೆ ಆತನ ಆಲೋಚನೆಯಲ್ಲೂ ಕೂಡ ಪಾಪವಿಲ್ಲ. ಆತನು ಮಾಡುವಂತ ಆಲೋಚನೆಗಳಲ್ಲೂ ಕೂಡ ಪಾಪವಿಲ್ಲದೆ ಇರುವುದಕ್ಕೇನೆ ಅದು ಪರಿಶುದ್ಧವಾದಂತ ರಕ್ತ ಎಂಬುದಾಗಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಈ ಒಂದು ಶರೀರದಿಂದ ಮಾಡುವಂತ ಯಾವುದೇ ಒಂದು ಪ್ರತಿ ಪಾಪಕ್ಕೂ ಕೂಡ ರಕ್ತದೊಂದಿಗೆ ಸಂಬಂಧ ಇದೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಶರೀರದಿಂದ ಮಾಡುವಂತ ಯಾವುದೇ ಪಾಪಗಳನ್ನು ತೆಗೆದುಕೊಳ್ಳಿ, ಒಂದು ಪಾಪಗಳನ್ನು ತೆಗೆದುಕೊಳ್ಳಿ, ರಕ್ತದೊಂದಿಗೆ ನೀವು ಮಾಡುವಂತ ಪಾಪ, ನಾವು ಮಾಡುವಂತ ಪಾಪಕ್ಕೂ ರಕ್ತಕ್ಕೂ ಸಂಬಂಧ ಎನ್ನುವಂಥದ್ದಿದೆ. ಅದು ಯಾವ ರೀತಿಯಾಗಿ ಅಂತ ಅಂದ್ರೆ, ಒಬ್ಬ ಮನುಷ್ಯನು ದೇವರ ಮಾತಿಗೆ ವಿರುದ್ಧವಾಗಿ, ದೇವರ ಮಾತುಗಳಿಗೆ ವ್ಯತಿರೇಕವಾಗಿ ಪಾಪಗಳನ್ನ ಮಾಡ್ತಾನೆ. ಪಾಪ ಏನಂದ್ರೆ, ಉದಾಹರಣೆಯಾಗಿ ಒಂದು HIV ಎಂಬುದಾಗಿ ತೆಗೆದುಕೊಳ್ಳಿ. ಹೋಗ್ತಾನೆ, ಯಾವುದು ಕೆಟ್ಟ ಒಂದು ಸ್ತ್ರೀಯ ಜೊತೆಯಲ್ಲಿ ಸೇರ್ತಾನೆ, ಅಲ್ಲಿ ಆತನಿಗೆ HIV ಎನ್ನುವಂಥದ್ದು ಬರುತ್ತೆ ಅಂತ. ಈ HIV ಅನ್ನುವಂಥದ್ದು ಬರೋದಕ್ಕೆ ಏನ್ ಕಾರಣ? ಈತನ ಶರೀರ ಅಂದ್ರೆ ಇವು ಭೌತಿಕವಾಗಿ ಶರೀರವನ್ನ ಕೆಟ್ಟತನಕ್ಕೆ ತೊಡಗಿಸಿರುವಂತದ್ದೇ ಕಾರಣ. ಅಂದ್ರೆ ಈತನ ಶರೀರವನ್ನು ಭೌತಿಕವಾಗಿ ತೊಡಗಿಸಿದ್ದಾನೆ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಆದ್ರೆ ಈ ಒಂದು HIV ವೈರಸ್ ಎನ್ನುವಂಥದ್ದು, ಆತನಿಗೆ HIV ಎನ್ನುವಂಥದ್ದು ಆತನಿಗೆ ಬಂದ ಮೇಲೆ, ಆ ರೋಗ ಎನ್ನುವಂಥದ್ದು ಬಂದ ಮೇಲೆ ಕಣ್ಣಿನಿಂದ ನೋಡಿ ಆತನನ್ನು ಕಂಡುಹಿಡಿಯೋದಕ್ಕಾಗುತ್ತಾ ಈತನಿಗೆ HIV ಇದೆ ಎಂಬುದಾಗಿ? ಕಂಡುಹಿಡಿಯೋದಕ್ಕಾಗಲ್ಲ. ಯಾವ್ದ್ರಲ್ಲಿ ಗೊತ್ತಾಗುತ್ತೆ? ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಬ್ಲಡ್ ಅಲ್ಲಿ ಗೊತ್ತಾಗಿದೆಯಾ? ಬ್ಲಡ್ ಅಲ್ಲಿ ಗೊತ್ತಾಗಿದೆ. ಅಂದ್ರೆ ಮನುಷ್ಯನು ಮಾಡುವಂತ ಪಾಪಕ್ಕೂ ರಕ್ತಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇದೆ. ಆಲೋಚನೆ ಮಾಡಿ ನೋಡಿ. ಅಂದ್ರೆ ಇವರು ಭೌತಿಕವಾಗಿ ಮಾಡಿದಂತ ಕಾರ್ಯವು ಯಾವ್ದ್ರಲ್ಲಿ ಗೊತ್ತಾಗ್ತಾ ಇದೆ? ಯಾವ್ದು ಹೇಳ್ತಾ ಇದೆ ಈತನ ತಪ್ಪು ಮಾಡಿದ್ದಾನೆ ಎಂಬುದಾಗಿ? ರಕ್ತ ಎನ್ನುವಂಥದ್ದು ಹೇಳ್ತಾ ಇದೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಭೌತಿಕವಾದಂತ ತಪ್ಪಿಗೆ ರಕ್ತದಲ್ಲಿ ರಿಯಾಕ್ಷನ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಇದನ್ನ ಸ್ಪಷ್ಟವಾಗಿ ಗಮನಿಸಬೇಕು. ಇವತ್ತು ಒಂದು ಬ್ಲಡ್ ಅನ್ನ ಯಾರಿಗೋ ಕೊಡ್ಬೇಕು ಅಂದ್ಕೊಳ್ಳಿ, ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಹಳವಾಗಿ ಆ ರಕ್ತವನ್ನ ಪರಿಶೀಲನೆ ಮಾಡ್ತಾರೆ. ಏನಕ್ಕೋಸ್ಕರ? ಎಚ್ಚರವನ್ನು ವಹಿಸ್ತಾರೆ. ಏನಕ್ಕೋಸ್ಕರ ಎಚ್ಚರ ವಹಿಸ್ತಾರೆ ಅಂದ್ರೆ, ಇದರ ವೇಳೆ ಏನಾದ್ರೂ ತೊಂದರೆ ಇದೆಯಾ, ಈತನೇನಾದ್ರೂ ಸಿಗರೆಟ್ ಅನ್ನ ಸೇದುವಂತ ಒಂದು ಕಾರ್ಯ ಈತನಲ್ಲಿ ಇದೆಯಾ, ಇಲ್ಲ ಯಾವುದೇ ಒಂದು ಬ್ಯಾಡ ಹ್ಯಾಬಿಟ್ಗಳಿಗೆ ಈತನ ಒಳಗಾಗಿದಾನ, ಈತನಿಗೆ ಯಾವ್ದಾದ್ರು ರೋಗಗಳಿದೆಯಾ. ಒಂದ್ ವೇಳೆ ರೋಗಿಗಳ ರಕ್ತವನ್ನು ಇನ್ನೊಬ್ಬರಿಗೆ ಹಾಕೋದಕ್ಕಾಗಲ್ಲ. ಯಾಕಂದ್ರೆ ಈತನ ವ್ಯಕ್ತಿಯಲ್ಲಿ ಆತನ ಯಾವುದೋ ರೋಗದಲ್ಲಿರುವಂತ ರೋಗಿಯ ರಕ್ತವನ್ನು ತೆಗೆದುಕೊಂಡ್ರೆ ಆ ರಕ್ತದಲ್ಲೂ ಕೂಡ ರೋಗಗಳಿರ್ತದೆ.
ಆಗಿರುವಂತ ಕಾರಣ ಆರೋಗ್ಯವಾಗಿರುವಂತಹ ವ್ಯಕ್ತಿಯಲ್ಲಿ ಮಾತ್ರವೇ ರಕ್ತವನ್ನು ತೆಗೆದುಕೊಳ್ತಾರೆ. ಸ್ಪಷ್ಟವಾಗಿ ಗಮನಿಸಬೇಕು. ಅಂದ್ರೆ ಮನುಷ್ಯನು ಮಾಡಿದಂತ ಅಪರಾಧಗಳು ಏನಿದೆ, ಈ ತಪ್ಪುಗಳು ಏನಿದೆಯೋ ಆ ತಪ್ಪುಗಳಿಗೋಸ್ಕರ ಬಂದಂತ ಈ ಒಂದು ಏನು ಶಿಕ್ಷೆ ಅನ್ನುವಂಥದ್ದು ಏನಿದೆಯೋ ಅದೆಲ್ಲಿ ಕಾಣುತ್ತೆ? ಅವ್ರು ಮಾಡಿದಂತ ಅಪರಾಧ ಎಲ್ಲಿ ಕಾಣುತ್ತೆ? ರಕ್ತದಲ್ಲಿ ಕಾಣುತ್ತೆ. ನೀನು ತಪ್ಪನ್ನು ಮಾಡಿದೆ ಎಂಬುದಾಗಿ ರಕ್ತ ಹೇಳುತ್ತೆ. ಚೆನ್ನಾಗಿ ವಿಚಾರವನ್ನ ಗಮನಿಸಬೇಕು. ಅಂದ್ರೆ ಪಾಪದ ಆಲೋಚನೆ ರಕ್ತದಲ್ಲೇ ಕಾಣುತ್ತಾ? ಪಾಪ ಎನ್ನುವಂಥದ್ದು ಕಣ್ಣಿಗೆ ಕಾಣಲ್ಲ ಎಂಬುದಾಗಿ ನಮಗೆ ಗೊತ್ತಿದೆ, ಮಾತಾಡ್ಕೊಂಡಿದ್ವಿ. ಈ ಕಣ್ಣಿಗೆ ಕಾಣದಲ್ಲೇ ಇರುವಂತಹ ಪಾಪ ಎಲ್ಲಿ ಕಣ್ಣಿಗೆ ಕಾಣುತ್ತೆ? ರಕ್ತದಲ್ಲಿ ಕಾಣುತ್ತೆ. ಚೆನ್ನಾಗಿ ಗಮನಿಸಬೇಕಿದ್ದೇನೆ. ಆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತಾ? ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಮೊದಲು ರಕ್ತ ಶುದ್ಧವಾಗಿ ಇರಬೇಕು, ಅನಂತರ ಆಲೋಚನೆ ಎನ್ನುವಂಥದ್ದು ಶುದ್ಧವಾಗಿ ಇರಬೇಕು. ಇದನ್ನು ಬೈಬಲ್ ಹೇಳುತ್ತೆ. ಆದ್ರೆ ಮನುಷ್ಯನ ರಕ್ತ ಶುದ್ಧದಲ್ಲಿ ನಿಂತೋಗ್ಬಿಟ್ಟಿದ್ದಾನೆ. ನಿನಗೇನಾದ್ರೂ ತೊಂದರೆ ಇದೆಯಾ? ಬ್ಲಡ್ ಟೆಸ್ಟ್ ಮಾಡ್ತೀನಿ. ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ಇಂಥ ಒಂದು ರೋಗ ಇದೆ, ಆದ್ರಿಂದ ನೀನು ಏನ್ ಮಾಡಬೇಕು? ರಕ್ತವನ್ನ ಶುದ್ಧೀಕರಿಸಬೇಕು, ರಕ್ತವನ್ನ ಹೆಚ್ಚು ಮಾಡಿಕೊಳ್ಬೇಕು. ರಕ್ತವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಇಂಥ ಒಂದು ಕ್ರಮಗಳನ್ನ ನೀನು ತೆಗೆದುಕೋ, ರಕ್ತವನ್ನು ಶುದ್ಧಿ ಮಾಡೋದಕ್ಕೋಸ್ಕರ ಇಂಥ ಒಂದು ಕ್ರಮಗಳನ್ನ ತೆಗೆದುಕೋ ಎಂಬುದಾಗಿ. ಆದ್ರೆ ಆತನಿಗೆ ಇನ್ನೂ ಒಂದು ಹೆಚ್ಚು ಮುಂದಕ್ಕೆ ಹೋಗಿ ಅವನ ಆಲೋಚನೆಯನ್ನು ಕೂಡ ಶುದ್ಧವಾಗಬೇಕು. ಅಂದ್ರೆ ಅವನ ಆಲೋಚನೆ ಎನ್ನುವಂಥದ್ದು ಹೋದ್ರೇನೆ ಅವನ ಪಾಪಗಳನ್ನ ಮಾಡದ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ. ಯಾಕಂದ್ರೆ ಒಬ್ಬ ತಪ್ಪನ್ನು ಮಾಡುವಂತ ಒಬ್ಬ ಮನುಷ್ಯನು ಮೊದಲು ಆತನು ಪಾಪದ ಆಲೋಚನೆಗಳನ್ನು ಮಾಡ್ತಾನೆ. ಮೊದಲು ಆಲೋಚನೆಯನ್ನ ಮಾಡ್ತಾನೆ. ವ್ಯಭಿಚಾರ ನಡೆಸುವಂತವನು ನಾನು ವ್ಯಭಿಚಾರ ಮಾಡೋದ್ರಿಂದ ಮೊದಲು ಆತನ ಆಲೋಚನೆ ಮಾಡ್ತಾನೆ, ಆನಂತರ ಆತನು ಕಾರ್ಯರೂಪಕ್ಕೆ ತರ್ತಾನೆ. ಬೈಬಲ್ ಏನ್ ಹೇಳುತ್ತೆ ಅಂತ ಅಂದ್ರೆ ನಿನ್ನ ಮನಸ್ಸಿನಲ್ಲಿಯೂ ಕೂಡ ಅದನ್ನ ನೀನು ಮಾಡಂಗಿಲ್ಲ ಎಂಬುದಾಗಿ ಹೇಳುತ್ತೆ. ಮತ್ತಾಯ ಸುವಾರ್ತೆ ಇದೆಯಲ್ಲಿ ಒಂದ್ ವೇಳೆ ನೀನು ಒಂದು ಹೆಣ್ಣ ನೀನು ಕೆಟ್ಟ ದೃಷ್ಟಿಯಲ್ಲಿ ನೀನು ನೋಡಿದ್ರೆ ನಿನ್ನೆ ತಪ್ಪು ಎಂಬುದಾಗಿ ಬೈಬಲ್ ಗುರುತಿಸುತ್ತೆ. ಆದ್ರಿಂದ ಅಂದಿದ್ರ ಅರ್ಥ ಏನು? ಆಲೋಚನೆಯೂ ಕೂಡ ಶುದ್ಧವಾಗಿರ್ಬೇಕು ಅಂತಾನ? ಆಲೋಚನೆಯೂ ಕೂಡ ಶುದ್ಧವಾದಂತ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಬೈಬಲ್ ಹೇಳುತ್ತೆ. ಆದ್ರೆ ಡಾಕ್ಟರ್ ಹೇಳುವಂಥದ್ದು ನಿನ್ನ ರಕ್ತ ಎನ್ನುವಂಥದ್ದು ಶುದ್ಧ ಇದ್ರೆ ಸಾಕು ಎಂಬುದಾಗಿ. ರಕ್ತ ಎನ್ನುವಂಥದ್ದು ಶುದ್ಧ ಇದ್ರೆ ಮತ್ತೆ ಅದರ ಮನಸ್ಸಿನಲ್ಲಿರುವಂತಹ ಆಲೋಚನೆಗಳು ಮತ್ತೆ ಹೋಗಿ ತಪ್ಪನ್ನ ಮಾಡ್ತಾನೆ, ಮತ್ತೆ ರೋಗಗಳು ಬರುತ್ತೆ, ಮತ್ತೆ ಕಷ್ಟವೇನೆ. ಆದ್ರಿಂದ ಸ್ಪಷ್ಟವಾಗಿ ಇದನ್ನು ಗಮನಿಸಬೇಕು. ಬೈಬಲ್ ಹೇಳಿರುವಂತದ್ದು ಏನು, ದೇವರು ಹೇಳಿರುವಂತದ್ದು ಏನು? ನಿನ್ನ ಆಲೋಚನೆಯು ಕೂಡ ಪರಿಹಾರವಾಗಿ ಹೋಗ್ಬೇಕು. ನಿನ್ನ ರಕ್ತ ಮಾತ್ರವಲ್ಲ, ನಿನ್ನ ಆಲೋಚನೆ ಕೂಡ ಪರಿಹಾರವಾಗಬೇಕು ಎಂಬುದಾಗಿ ಹೇಳಿದ್ದೇನೆ. ಯಾಕಂದ್ರೆ ಮನುಷ್ಯನು ರಕ್ತದಲ್ಲಿಯೇ ನಿಂತಿದ್ದಾನ. ಮನುಷ್ಯನೇನೋ ಡಾಕ್ಟರ್ ರಕ್ತದಲ್ಲಿಯೇ ನಿಂತೋಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ಜ್ಞಾನ ಎನ್ನುವಂಥದ್ದು ಇವರು ಈ ರೀತಿಯಾಗಿ ಹೇಳುತ್ತೆ. ಸ್ಪಷ್ಟವಾಗಿ ಇದನ್ನ ಗಮನಿಸಬೇಕು. ಯಾಕೆ ಆಲೋಚನೆಗಳು ಯಾಕೆ ಶುದ್ಧವಾಗಿ ಹೋಗ್ಬೇಕು? ಒಂದ್ ವೇಳೆ ಆಲೋಚನೆಗಳೇನು ಬೇರೆ ಮನುಷ್ಯನಿಗೆ ಗುರುತಿಸಿ ನಿನ್ನ ಆಲೋಚನೆ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಂತ ಹೇಳಿ ಹೇಳೋದಕ್ಕೆ ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಿಲ್ಲ. ಆಲೋಚನೆಗಳು ಯಾರಿಗೆ ಗೊತ್ತೋ? ಒಂದು ಸಾರಿ 1 ಕೊರಿಂಥ 2ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಮನುಷ್ಯನ ಒಳಗಿರುವಂತಹ ಆಲೋಚನೆಗಳು ಅವನಲ್ಲಿರುವಂತಹ ಆತ್ಮಕ್ಕೆ ಬಿಟ್ಟು ಬೇರೆ ಯಾರಿಗೂ ಕೂಡ ತಿಳಿಯಲ್ಲ. ಅದಕ್ಕೋಸ್ಕರವೇ ಯಾವ ಮನುಷ್ಯನು ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ದೇವರು ಎಲ್ಲವನ್ನ ಬಲಾತನಾಗಿದ್ದಾನೆ, ಎಲ್ಲವನ್ನ ತಿಳಿದಾತನಾಗಿದ್ದಾನೆ. ಎಲ್ಲವನ್ನು ತಿಳಿದಾತವನಾಗಿರುವಂತ ಕಾರಣವೇ, ಮನುಷ್ಯನ ಆಲೋಚನೆಗಳನ್ನು ಕೂಡ ನೋಡಿದಂತವನಾಗಿರುವಂತ ಕಾರಣವೇ, ಮನುಷ್ಯನು ಆಲೋಚಿಸುವುದೆಲ್ಲ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದು ಎಂಬುದಾಗಿ ಆಧಾರಗಾಢದಲ್ಲಿ ಆತನ ತಪ್ಪನ್ನು ಹೊರಿಸಿದ್ದಾನೆ. ಅಂದ್ರೆ ಏನಕ್ಕೆ ಕಾರಣ? ತಿಳಿದರೆ ಇದ್ರೂ ಕೂಡ ತಪ್ಪನ್ನು ಹೊರಿಸಿದ್ದಾನೆ ಅಂತಾನ? ಅಲ್ಲ, ತಿಳಿದೇ ತಪ್ಪನ್ನು ಹೊರಿಸಿದಾನೆ. ಸ್ಪಷ್ಟವಾಗಿ ಇದನ್ನು ಗಮನಿಸಬೇಕು. ಅಂದ್ರೆ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿರುವಂತಹ ಆಲೋಚನೆಗಳು ಆತನ ಜೀವಾತ್ಮಕ್ಕೆ ಹೊರತಾಗಿ ದೇವರಿಗೆ ಹೊರತು ಗೊತ್ತು ಬಿಟ್ರೆ ಇನ್ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರಿಂದಲೇ ನಿನ್ನ ಆತ್ಮದಲ್ಲಿ ತಪ್ಪಿದೆ ಎಂಬುದಾಗಿ ಆತನ ಏನ್ ಹೇಳ್ತಾ ಇದ್ದೇನೆ? ದೇವರಿಗೆ ತಪ್ಪು ಹೊರಿಸಿ ಮಾತನಾಡ್ತಾ ಇದ್ದಾನೆ. ನಾವು ರಕ್ತದಲ್ಲಿ ನಿಂತೋಗ್ಬಾರದು. ಇದನ್ನ ಸ್ಪಷ್ಟವಾಗಿ ಗಮನಿಸಬೇಕು. ಈ ಒಂದು ಆಲೋಚನೆಯ ಮೂಲಕ ಪ್ರೇರೇಪಿಸಿದಂತ ಒಂದು ಪಾಪ ಎಲ್ಲಿ ಕಾಣುತ್ತೆ? ರಕ್ತದಲ್ಲಿ ಕಾಣುತ್ತೆ. ರಕ್ತದಲ್ಲಿ ಏನಾಗುತ್ತೆ? ಇಂಥ ತಪ್ಪುಗಳನ್ನ ಮಾಡಿದ್ದೇನೆ ಎಂಬುದಾಗಿ ತಿಳಿಸುತ್ತೆ. ಸ್ಪಷ್ಟವಾಗಿ ಇದನ್ನ ಗಮನಿಸಬೇಕು. ಈ ಒಂದು ಕೆಟ್ಟ ರಕ್ತ ಒಳ್ಳೆಯ ರಕ್ತವಾಗಬೇಕು ಅಂತಂದ್ರೆ ಒಳ್ಳೆ ರಕ್ತವೇ ಬೇಕಾ? ಒಳ್ಳೆಯ ರಕ್ತವೇ ಬೇಕು. ಇದು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಏನೋ ರೋಗಗಳಿದೆ ಅಂತ ಹೇಳಿ ಶರೀರದಲ್ಲಿ ಆ ಒಂದು ಕೆಟ್ಟ ರಕ್ತ ಹೋಗಿ ಅಥವಾ ವಾಸಿ ಆಗ್ಬೇಕು ಅಂದ್ರೆ ಒಳ್ಳೆ ರಕ್ತ ಎನ್ನುವಂಥದ್ದು ಬೇಕು. ಅದೇ ರೀತಿಯಾಗಿ ಇವತ್ತು ಯೇಸು ಕೃಷ್ಣನ ಪರಿಶುದ್ಧವಾದಂತ ರಕ್ತವೇ ಬೇಕು. ನಮ್ಮ ಒಂದು ಪಾಪದಲ್ಲಿರುವಂತ ಪಾಪಗಳಾಗಿರುವಂತ ನಮಗೋಸ್ಕರ ನಮ್ಮನ್ನ ಪವಿತ್ರಪಡಿಸೋದಕ್ಕೋಸ್ಕರ ಯೇಸು ಕೃಷ್ಣನಾಗಿರುವಂತ ಒಳ್ಳೆಯವನ ರಕ್ತವೇ ಬೇಕು. ಅದರ ರಕ್ತದಲ್ಲಿ ಇಂಥ ಪ್ರಾಮುಖ್ಯತೆ ಇದೆಯಾ? ಪ್ರಾಮುಖ್ಯತೆ ಇದೆ. ಇವತ್ತು ನಾವು ಯಾರಿಗೋ ಬಂದು
ರಕ್ತವನ್ನು ಕೊಡೋದಕ್ಕೋಸ್ಕರ ನಾವು ಯಾರಿಗೂ ರಕ್ತವನ್ನು ಕೊಟ್ಟು ಅಂದ್ಕೊಳ್ಳಿ, ಬ್ಲಡ್ ಬ್ಯಾಂಕ್ ಏನ್ ಮಾಡ್ತಾರೆ, ತಾಂಡಾಗ ಅದನ್ನ ಆತನಿಗೆ ಹಾಕ್ಬಿಡ್ತಾರೆ, ಟೆಸ್ಟ್ ಮಾಡ್ತಾರೆ, ಅದನ್ನ ಲ್ಯಾಬ್ ತಗೊಂಡು ಈತನಿಗೆ ಏನಾದ್ರು ಒಂದ್ ವೇಳೆ ಏನಾದ್ರು ತೊಂದರೆ ಇದೆಯಾ ಅಂತ ಆಲೋಚನೆ ಮಾಡ್ತಾರೆ, ಅದನ್ನ ತಿಳಿದುಕೊಳ್ತಾರೆ. ಅದನ್ನ ತಿಳ್ಕೊಂಡು ಅದು ಆರೋಗ್ಯವಾಗಿದ್ರೆ ಮಾತ್ರವೇ ಹಾಕೋದಕ್ಕೆ ಅವ್ರು ಮುಂದಾಗ್ತಾರೆ, ಬಿಟ್ಟಿಲ್ಲ ಅಂದ್ರೆ ಹಾಕಲ್ಲ. ಅಂದ್ರೆ ಪಾಪ ಎನ್ನುವಂಥದ್ದು ರಕ್ತದಲ್ಲಿ ಬೆರೀತೋ ಅಂತ ಹೇಳಿ ನೋಡಿದ್ರೆ ಪಾಪ ಎನ್ನುವಂಥದ್ದು ರಕ್ತದಲ್ಲಿ ಬೆರೆತೋಗಿದೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಪಾಪ ಎನ್ನುವಂತ ಈ ಒಂದು ರೋಗವನ್ನು ನಿವಾರಿಸಬೇಕು ಅಂದ್ರೆ ಕ್ರಿಸ್ತನ ಒಂದು ಒಳ್ಳೆಯ ರಕ್ತ ಬೇಕು. ಕೆಟ್ಟದ್ದನ್ನ ಇವತ್ತು ತೊಳಿಬೇಕು ಅಂದ್ಕೊಳ್ಳಿ, ಒಳ್ಳೆಯ ನೀರು ಬೇಕು. ಕೆಟ್ಟ ಒಂದು ಕಾರ್ಯವನ್ನು ಏನೋ ತೊಳೆಯೋದಕ್ಕೋಸ್ಕರ ನಾವು ಕೆಟ್ಟ ನೀರನ್ನೇ ಬಳಸಿದ್ರೆ ಅದೇನಾಗುತ್ತೆ? ಅಶುದ್ಧವನ್ನು ಹೋಗ್ಲಾಡಿಸೋದಕ್ಕೋಸ್ಕರ ಅಶುದ್ಧವನ್ನೇ ಹಾಕಿಕೊಂಡ್ರೆ ಆಗುತ್ತಾ? ಕೆಟ್ಟದ್ದನ್ನು ಹೋಗ್ಬೇಕಂದ್ರೆ ಒಳ್ಳೇದು ಬೇಕು. ಅದೇ ರೀತಿಯಾಗಿ ನಮ್ಮ ಒಂದು ಕೆಟ್ಟದಾಗಿರುವಂತ ಒಂದು ರಕ್ತವು ಹೋಗ್ಬೇಕು ಅಂತಂದ್ರೆ ಒಳ್ಳೆಯ ರಕ್ತವೂ ಬೇಕು. ಇವತ್ತು ಮನುಷ್ಯನ ಶರೀರದಲ್ಲಿರುವಂತ ಯಾವುದೋ ಒಂದು ಕೆಟ್ಟ ರಕ್ತ ಅದು ಹೋಗ್ಬೇಕು ಅಂದ್ರೆ ಒಳ್ಳೆಯ ರಕ್ತ ಅಲ್ಲಿಗೆ ಬರಬೇಕು, ಅದನ್ನ ಶುದ್ಧೀಕರಿಸಬೇಕು. ಆಲೋಚನೆ ಮಾಡಿ, ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಅಂದ್ರೆ ಈ ಒಂದು ಚಿಕ್ಕ ರೋಗದಿಂದ ದೊಡ್ಡ ದೊಡ್ಡ ರೋಗಗಳು ಕೂಡ ರಕ್ತದಲ್ಲಿಯೇ ಕಾಣ್ತವೆ ಅಂತ ನೋಡುವಾಗ ರಕ್ತದಲ್ಲಿಯೇ ಕಾಣ್ತವೆ. ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ತಿಳಿದುಕೊಳ್ಬೇಕು. ಏನೋ ಒಂದು ರಕ್ತವೇ ಪ್ರಾಮುಖ್ಯ, ರಕ್ತದಲ್ಲಿ ಒಂದ್ ವೇಳೆ ನಮ್ಮ ಪಾಪಗಳು ಕಾಣುತ್ತೆ, ಇವೆಲ್ಲ ಕಾರ್ಯಗಳನ್ನು ನೋಡಿಕೊಂಡಿದ್ದೀವಿ. ಅಂದ್ರೆ ಈ ಒಂದು ಪ್ರಾಮುಖ್ಯವಾದಂತ ಪ್ರಧಾನ ಕಾರ್ಯವನ್ನ ಶರೀರದಲ್ಲಿ ದೇವರು ಇಟ್ಟಿದ್ದಕ್ಕೆ ಏನಕ್ಕೋಸ್ಕರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ದೇವರು ಮನುಷ್ಯನ ಶರೀರದಲ್ಲಿ ರಕ್ತವನ್ನೇ ಪ್ರಾಮುಖ್ಯತೆಯನ್ನು ಕೊಟ್ಟು ಮಾತನಾಡಿದ್ದಾನೆ ಅಂದ್ರೆ ರಕ್ತವು ಇವೆಲ್ಲ ಪ್ರಧಾನವಾದಂತಹ ಕಾರ್ಯವನ್ನ ವಹಿಸಿರುವಂತ ಕಾರಣವೇ. ಅಂದ್ರೆ ಪ್ರತಿ ಒಂದು ಪಾಪ ರಕ್ತದಲ್ಲಿ ಬೆರ್ತೋಗುತ್ತೆ. ಪಾಪದಲ್ಲಿ ರಕ್ತದಲ್ಲಿ ಬೆರ್ತೋಗಿ ಮನುಷ್ಯನಿಗೆ ಯಾವುದೋ ಒಂದು ತೊಂದರೆಯನ್ನು ಉಂಟು ಮಾಡುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಗಾಳಿಯನ್ನ ರಕ್ತದಲ್ಲಿ ಸೇರಿಸೋದಕ್ಕೋಸ್ಕರ ಶ್ವಾಸಕೋಶಗಳು ಕೆಲಸ ಮಾಡುತ್ತೆ. ಈ ಒಂದು ರಕ್ತದಲ್ಲಿರುವಂತಹ ವ್ಯರ್ಥವಾದಂತಹ ಕಾರ್ಯಗಳನ್ನು ತೆಗೆದಕ್ಕೋಸ್ಕರ ಕಿಡ್ನಿಗಳು ಕೆಲಸ ಮಾಡುತ್ತೆ. ಈ ರೀತಿಯಾಗಿ ರಕ್ತ ಎನ್ನುವಂಥದ್ದು ಶುದ್ಧವಾದ್ಮೇಲೆ ಎಲ್ಲಾ ಅವಯವಗಳನ್ನ ಜೀವಂತವಾಗಿ ಇರಿಸುವಂತ ಕೆಲಸವನ್ನ ರಕ್ತವೇ ಮಾಡುತ್ತೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈಗ ನೀರು ಪಾಪವನ್ನ ಪರಿಶುದ್ಧ ಪಡಿಸುತ್ತಾ ಅಂತ ಹೇಳಿ ನೋಡುವಾಗ ಇಲ್ಲ. ಇವತ್ತು ನಮ್ಮ ಪಾಪ ಪರಿಹಾರಕ್ಕೋಸ್ಕರ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೀವಲ್ಲ, ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡು ಮೇಲೆ ಎಲ್ಲ ನಮ್ಮ ಪಾಪ ಪರಿಹಾರ ಆಗಿರೋದು ಅಂತ ಅಂದ್ರೆ ನಾವು ಇದು ಕಾರ್ಯಗಳನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಪಾಪ ಪರಿಹಾರ ಎನ್ನುವಂಥದ್ದು ದೀಕ್ಷಾ ಸ್ನಾನ ತೆಗೆದುಕೊಂಡಂತ ಕೂಡಲೇ ನಡೀತು ಬಿಡಲ್ಲ. ನಾವೊಂದು ರೀತಿಯಲ್ಲಿ ಅವಾಗ ಪರಿಶುದ್ಧವಾದಂತ ರೀತಿಯಲ್ಲಿ ಲೆಕ್ಕ, ಆದ್ರೆ ಇನ್ನೂ ಪರಿಶುದ್ಧನಾಗ್ಲಿ ಎನ್ನುವಂತ ಮಾತುಗಳು ಏನಿದೆಯೋ ಆ ಮಾತಿಗೆ ಅನುಸಾರವಾಗಿ ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಡ್ಬೇಕಂದ್ರೆ ಯಾವತ್ತಿನವರೆಗೆ ನಮ್ಮ ಇರುವವರೆಗೂ ಈ ಭೂಮಿಯಲ್ಲಿ ನಮ್ಮ ಇರುವವರೆಗೂ ಕೂಡ ನಾವು ಆ ಒಂದು ಮಾರ್ಪಟ್ಟು ದೀಕ್ಷಾ ಸ್ನಾನ ತೆಗೆದುಕೊಂಡು ಅದೇ ಪರಿಶುದ್ಧಿಯಲ್ಲಿ ಮುಂದೆ ಸಾಗಿ ಹೋದ್ರೆ ಏನೋ ನನ್ನ ಪಾಪ ಪರಿಹಾರ ಆಗೋಯ್ತಲ್ಲ ಅಂತ ಹೇಳಿ ಒಂದ್ ವೇಳೆ ನೀರಲ್ಲಿ ಮುಳುಗಿದ್ರೆ ನಮ್ಮ ಪಾಪ ಪರಿಹಾರ ಆಗೋಯ್ತು ಅಂತ ಅಂದ್ಕೊಂಡು ನಾವು ಲೋಕದ ಕಾರ್ಯಕ್ಕೆ ಹೋದ್ರೆ ಮತ್ತೆ ಅದು ಯಾವ ರೀತಿಯಾಗಿ ಆಗುತ್ತೆ? ಆಲೋಚನೆ ಮಾಡಿ. ಆದ್ರಿಂದ ಅದಕ್ಕೆ ದೇವೇನ್ ಮಾಡಿದ್ದೇನೆ, ಕ್ರಿಸ್ತನ ರಕ್ತವನ್ನು ಆತನ ಆರಿಸಿಕೊಂಡಿದ್ದಾನೆ. ಕ್ರಿಸ್ತನ ರಕ್ತವನ್ನು ಆರಿಸಿಕೊಂಡು ಮನುಷ್ಯರ ಪಾಪವನ್ನು ನಿವಾರಣೆ ಮಾಡಬೇಕನ್ನುವಂತ ತೀರ್ಮಾನದಲ್ಲಿ ಆತನ ಬಂದಿದೆ. ಒಂದ್ಸಾರಿ ಈ ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ ಆವೊಬ್ಬನ ಅಪರಾಧದಿಂದ ಎಲ್ಲಾ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೈಯಿಂದ ಸಿಕ್ಕುವವರೆಗೂ ಎಲ್ಲಾ ಮನುಷ್ಯರಿಗೂ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ. ಮತ್ತೆ 18ನೇ ವಚನವನ್ನು ಗಮನಿಸಿ. ಈಗರಲ್ಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲಾ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲಾ ಮನುಷ್ಯರಿಗೆ ನೀತಿವಂತನೆಂಬ ನಿರ್ಣಯವು ಉಂಟಾಗಿ ಜೀವವನ್ನ ಫಲಿಸುತ್ತದೆ. ಅಂದ್ರೆ ಯಾವ ಮನುಷ್ಯನು ಒಂದು ರೀತಿಯಾಗಿ ಅದನ್ನು ತಪ್ಪನ್ನ ಮಾಡನೋ
ಆ ಒಂದು ತಪ್ಪಿನಿಂದ ಯಾವ ರೀತಿಯಾಗಿ ಅಪರಾಧ ಎನ್ನುವಂಥದ್ದು ಎಲ್ಲರಿಗೂ ಬಂತು, ಅದೇ ರೀತಿಯಾಗಿನೇ ಇವತ್ತು ಒಬ್ಬ ಮನುಷ್ಯನ ರಕ್ತವನ್ನು ಸುರಿಸುವಂತ ಕಾರಣ, ಯೇಸು ಕ್ರಿಸ್ತನು ಬಲಿಯಾಗುವಂತ ಕಾರಣ ಎಲ್ಲಾ ಮನುಷ್ಯರಿಗೂ ಕೂಡ ಪಾಪ ಪರಿಹಾರ ಎನ್ನುವಂಥದ್ದು ಆಗುತ್ತೆ ಎಂಬುದಾಗಿ ಆತನು ಹೇಳಿದ್ದಾನೆ. ಆ ಒಂದು ರಕ್ತ ತಲೆ ಮೇಲೆ ಒಂದ್ ವೇಳೆ ನಾವು ಸುರ್ಕೊಂಡ್ರೆ ಪರಿಹಾರವಾಗುತ್ತೆ ಅನ್ನೋದು ಆ ರೀತಿಯಾಗಿ ಅಲ್ಲ. ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಆತ ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ರಕ್ತ ಎನ್ನುವಂಥದ್ದು ಮನುಷ್ಯನ ಪಾಪವನ್ನು ಪರಿಶುದ್ಧ ಮಾಡುತ್ತೋ ಎನ್ನುವಂಥದ್ದನ್ನ ಎರಡನೇ ಭಾಗದಲ್ಲಿ ನೋಡಿಕೊಳ್ಳೋಣ. ಎಲ್ಲರಿಗೂ ವಂದನೆಗಳು.